ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವ ಉತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತಿನಿಂದ 7 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಭಾಗವತದ ಚಿಂತನೆ ನಡೀತಾ ಇದೆ. ಅಂದರೆ ಭಾಗವತ ಸಪ್ತಾಹ. ಇಲ್ಲಿ ಹಿಂದೆ ಅನೇಕ ಬಾರಿ ಭಾಗವತವನ್ನು ಕುರಿತು ವಿಷಯವನ್ನು ನಾನು ತಿಳಿಸಿದ್ದೇನೆ. ಅದರ ಒಂದು ಉಪಕ್ರಮವನ್ನು ಮಾಡಿದ್ದೇನೆ ಮತ್ತು ಪರೀಕ್ಷಿತ ಮಹಾರಾಜನ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿಯೇ ಭಾಗವತದೊಳಗೆ ಬರುವಂತಹ ಕಳೆದ ಸಲಿ 6ನೆಯ ಸ್ಕಂದದಲ್ಲಿ ಬಂದಂತಹ ಅಜಾಮೀಳ ಉಪಾಖ್ಯಾನವನ್ನು ಹೇಳಿದ್ದೇನೆ. ಬಹಳ ಹಿಂದೆ, ಒಂದು 8-10 ವರ್ಷಗಳ ಹಿಂದೆ ಇದೇ ಶಂಕರಕೃಪ ವೇದಿಕೆಯಲ್ಲಿಯೇ ಭಾಗವತದ ಬೇರೆ ಬೇರೆ ಘಟ್ಟಗಳ 7 ದಿನಗಳ ಕಾಲ ಉಪನ್ಯಾಸವನ್ನು ನಾನು ಮಾಡಿದೆ. ನಿಮಗೆಲ್ಲರಿಗೂ ಕೂಡ ಈ ಭಾಗವತದ ಒಂದು ಮೂಲ ಮತ್ತು ಹೇಗೆ ಬಂತು, ಇದು ಯಾರಿಗೆ ಹೇಳಿದ್ರು, ಎಷ್ಟು ಸ್ಕಂದಗಳಿದೆ, ಇವೆಲ್ಲವೂ ನಿಮಗೆ ಪರಿಚಯ ಇರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಭಾಗವತದ ಒಂದು ಪೂರ್ವ ಪರಿಚಯವನ್ನು ಮಾಡಿಕೊಟ್ಟು ಈ ಒಂದು ಚಿಂತನೆಯಲ್ಲಿ, ಈ 7 ದಿನಗಳ ಚಿಂತನೆಯಲ್ಲಿ ಗಜೇಂದ್ರ ಮೋಕ್ಷದ ವಿಷಯವನ್ನು ವಿಶೇಷವಾಗಿ ಮೊದಲ ಒಂದು 2-3 ದಿನ, 2 ದಿನ ಅಥವಾ 3 ದಿನ ಗಜೇಂದ್ರ ಮೋಕ್ಷದ ವಿಚಾರ, ಆ ನಂತರ ಭಗವಂತನಾದಂತಹ ವಾಮನಾವತಾರದ ಕಥೆಯನ್ನು ಈ 7 ದಿನಗಳಲ್ಲಿ ಹೇಳಬೇಕು ಅನ್ನೋದು ಒಂದು ಸಂಕಲ್ಪ. ಆದ್ರಿಂದ ಯಾಕಂದರೆ ನಮಗೆ ಬೇಕಾದಷ್ಟು ಕಥೆಗಳು ನಮಗೆ ಗೊತ್ತಿರುತ್ತೆ. ಈ ಗಜೇಂದ್ರ ಮೋಕ್ಷ ಹಾಗೂ ವಾಮನಾವತಾರದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಜ್ಞಾನದ ವಿಚಾರ ಇದೆ, ಭಗವಂತನ ಸ್ತೋತ್ರದೊಳಗೆ ಜ್ಞಾನದ ವಿಚಾರ ಇದೆ, ಹಾಗೂ ಭಕ್ತಿಯ ವಿಷಯ ಇದೆ ಮತ್ತು ಕಥೆಯೂ ಇದೆ. ಕಥೆ ಒಂದು ಮೂಲ ಸ್ರೋತಸ್ಸು, ಕಥೆ ನಡೀತಾ ಇದೆ. ಆ ನಂತರ ಅದರ ಜೊತೆಗೆ ನಮಗೆ ಆ ಸ್ತೋತ್ರಗಳೊಳಗೆ ಅದ್ವೈತ ಜ್ಞಾನದ ವಿಚಾರ ಇದೆ, ಹಾಗೂ ನಮಗೆ ಆ ಒಂದು ಭಕ್ತಿಯ ವಿಷಯ ಹರಿತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಈ 2 ವಿಚಾರಗಳನ್ನು, ಒಂದು ಗಜೇಂದ್ರ ಮೋಕ್ಷ ಹಾಗೂ ಭಗವಂತನ ಒಂದು ಅವತಾರ, ಅದರೊಳಗೆ ವಾಮನಾವತಾರದ ಕಥೆಯನ್ನು ಈ ಒಂದು 7 ದಿನಗಳಲ್ಲಿ ನಾವುಗಳು ವಿಚಾರವನ್ನು ಮಾಡೋಣ. ಈ ಮೊದಲಿಗೆ ಭಾಗವತ ಭಗವಂತನಿಗೆ ಸಂಬಂಧಪಟ್ಟಂಥದ್ದು. ಭಗವಂತನ ಕೇವಲ ಇಲ್ಲಿ ಭಗವಂತನ ಕಥೆ ಅಷ್ಟೇ ಇಲ್ಲ, ಅನೇಕ ಭಕ್ತರ ಕಥೆ ಇದೆ. ಹಾಗೂ ವಿಶೇಷವಾಗಿ ಇದರೊಳಗೆ ಭಗವಂತನ ಎಲ್ಲ ಅವತಾರಗಳ ಕಥೆ, ಎಲ್ಲ ಸೂಕ್ಷ್ಮವಾಗಿ ಎಲ್ಲ ಅವತಾರಗಳ ಕಥೆ ಇದೆ. ಮತ್ತು ವಾಮನ ಮತ್ತು ನರಸಿಂಹ ಇವೆಲ್ಲ ಒಂದು ಸ್ವಲ್ಪ ದೀರ್ಘದಲ್ಲಿ ಇರುವಂಥದ್ದು. ವಿಶೇಷವಾಗಿ ಕೃಷ್ಣಾವತಾರವನ್ನು ಆಮೂಲಾಗ್ರವಾಗಿ ಭಾಗವತವು ನಮಗೆ ತಿಳಿಸಿಕೊಟ್ಟಿದೆ. ದಶಮಸ್ಕಂದದಲ್ಲಿ ಹೇಳಿದ ಹಾಗೆ ಶುಕ ಮಹರ್ಷಿಗಳು ಭಾಗವತ ಪ್ರಧಾನ ಯಾವುದಪ್ಪ ಅಂದರೆ, ಭಾಗವತಕ್ಕೆ ಪ್ರಧಾನ ಘಟ್ಟ ಅಂದರೆ ದಶಮಸ್ಕಂದ, 10ನೆಯ ಸ್ಕಂದ. ನಮಗೆ ಕೃಷ್ಣನ ಬಾಲಲೀಲೆಗಳು, ಅವನ ಒಂದು ಗೋಕುಲದ ವಾಸ, ನಂತರ ಒಂದು ದ್ವಾರಕೆಯ ವಾಸ, ಅಲ್ಲಿ ನಡೆಯುವಂತಹ ಘಟನೆಗಳು ಕಥಾರೂಪದಲ್ಲಿ ಗೊತ್ತಿದೆ. ಇನ್ನೊಮ್ಮೆ ಮುಂದೆ 2-3 ತಿಂಗಳಿಗೆ ಮತ್ತೊಂದು ಈ ತರಹ ಅವಕಾಶ ಕಲ್ಪಿಸಿಕೊಂಡು ಆಗ ಮತ್ತೆ ಇನ್ನೊಂದು ಘಟ್ಟವನ್ನು ಒಂದು 7 ದಿನ ಹೇಳ್ತೇನೆ. ಭಾಗವತವು ಉಪದೇಶಗೊಂಡಂಥದ್ದು,
ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸಿದಂತಹ ಮಹಾತ್ಮನು ಯಾರಪ್ಪ ಅಂದರೆ ಶುಕ ಮಹರ್ಷಿಗಳು. ಶುಕ ಮಹರ್ಷಿಗಳಿಂದ ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತವು ಉಪದೇಶವಾಯಿತು. ಎಂತಹ ಪರೀಕ್ಷಿತ ಮಹಾರಾಜನಿಗೆ? ನಾನು ಇನ್ನ 7 ದಿನಗಳ ಕಾಲ ಮಾತ್ರ ಈ ಭೂಮಿಯ ಮೇಲೆ ಇರುತ್ತೇನೆ, ಇನ್ನು 7 ದಿನ ನಾನು ಬದುಕುತ್ತೇನೆ ಅಂತ ತಿಳಿದುಕೊಂಡಂತಹ ಪರೀಕ್ಷಿತ ಮಹಾರಾಜನು, ಅವನು ಇನ್ನು 7 ದಿನ ಮಾತ್ರ ನಾನು ಇರೋದ್ರಿಂದ ಈ 7 ದಿನದಲ್ಲಿ ನಾನು ಏನೇನನ್ನ ಮಾಡಬೇಕು, ಯಾವುದನ್ನ ಮಾಡಿದರೆ ಅದರಿಂದ ಭಗವತ್ ಪ್ರೀತಿ ಆಗತ್ತೆ, ಭಗವತ್ ಪ್ರೀತಿ ಆಗತ್ತೆ ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂತ ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶವನ್ನು ಮಾಡಿದಾಗ, ಅಂದರೆ ಉಪವಾಸ ವ್ರತಕ್ಕೆ ಅಂದ್ರೇನು, ನಾನು ಇನ್ನ ಈ ಶರೀರ ಇರುವವರೆಗೂ ಕೂಡ ಯಾವುದೇ ಅನ್ನ ಆಹಾರಾದಿಗಳನ್ನು ಸ್ವೀಕರಿಸದೆ ಕೇವಲ ಭಗವತ್ ಚಿಂತನೆಯಲ್ಲಿ ನನ್ನ ಒಂದು ಜೀವನವನ್ನು ಕಳಿತೇನೆ ಅಂತ ಮಾಡಿಕೊಂಡು, ಅವನನ್ನು ನೋಡಕ್ಕೆ ಅನೇಕ ರಾಜಋಷಿಗಳು ಮಹರ್ಷಿಗಳು ಎಲ್ಲರೂ ಕೂಡ ಬರ್ತಾರೆ. ಅತ್ರಿರ್ವಸಿಷ್ಠಶ್ಚವನ ಶರದ್ವಾನ್, ಎಲ್ಲ ಭೃಗುಗಳು, ಅಂಗಿರರು, ವ್ಯಾಸರು, ನಾರದರು, ಅತ್ರಿಗಳು, ವಸಿಷ್ಠರು, ಎಲ್ಲ ಗೋತ್ರ ಪ್ರವರ್ತಕಾಚಾರ್ಯರುಗಳು, ರಾಜಋಷಿಗಳು, ಮಹರ್ಷಿಗಳು ಎಲ್ಲರೂ ಬರ್ತಾರೆ. ಅವರೆಲ್ಲರೆದ್ರಿಗೂ ಕೂಡ ಪರೀಕ್ಷಿತ ಕೈ ಮುಗಿದುಕೊಂಡು ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ ಒಬ್ಬ ಮನುಷ್ಯನು ತನ್ನ ಜೀವನದ ಕೊನೆಯ ಘಟ್ಟದೊಳಗಿರಬೇಕಾದಾಗ ಅವನು ಮಾಡಬೇಕಾಗಿರುವ ಕರ್ತವ್ಯವು ಯಾವುದು, ಕರ್ತವ್ಯ ಯಾವುದು, ಏನನ್ನ ಮಾಡಬೇಕವನು ಅಂತ ಪರೀಕ್ಷಿತ ಮಹಾರಾಜನು ಕೇಳಿದಾಗ, ಅಷ್ಟೊತ್ತಿಗೆ ಶುಕ ಮಹರ್ಷಿಗಳ ಆಗಮನ ಗಂಗಾ ನದಿ ತೀರಕ್ಕೆ ಆಗತ್ತೆ. ಹೇಗಿರ್ತಾರೆ? ದ್ವ್ಯಷ್ಟ ವರ್ಷಂ, 16 ವರ್ಷದ ಹುಡುಗ, ಮೈಕೈ ಎಲ್ಲ ತುಂಬಿಕೊಂಡಿರ್ತಾರೆ, ಅವಧೂತ ವೇಷದಲ್ಲಿರ್ತಾರೆ, ಅವ್ಯಕ್ತ ಲಿಂಗ, ಅವರು ಎಂಥವರು ಅನ್ನೋದು ಜಗತ್ತು ಅವರನ್ನ, ಶುಕ ಮಹರ್ಷಿಗಳು ಹೀಗ ಅಂತ ಯಾರೂ ಕೂಡ ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಹೃದಯವನ್ನ ಇಟ್ಟುಕೊಂಡಂಥವರು. ಅವರು ಒಂದು ಜಾಗದಲ್ಲಿ ಒಂದು ಗೋದೋಹನ ಮಾತ್ರ ಇರುವಂಥವರು, ಒಂದೇ ಒಂದು ಒಂದು ಹಸುವಿನ ಹಾಲು ಕರೆಯುವಷ್ಟು ಸಮಯ ಮಾತ್ರ ಇರುವಂತಹ ಶುಕ ಮಹರ್ಷಿಗಳ ಆಗಮನ ಆ ಗಂಗಾ ನದಿ ತೀರಕ್ಕಾಗತ್ತೆ. ಅವರನ್ನು ಉನ್ನತ ಸ್ಥಾನದಲ್ಲಿ ಪರೀಕ್ಷಿತ ಮಹಾರಾಜ ಕೂಡಿಸ್ತಾನೆ. ಕೂಡಿಸಿದ ನಂತರ ಶುಕ ಮಹರ್ಷಿಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಶುಕ ಮಹರ್ಷಿಗಳು, ನಾನು ಏನು ನನ್ನ ತಂದೆಯವರಿಂದ ಈ ಭಾಗವತವನ್ನು ಉಪದೇಶಿಸಿಕೊಂಡಿದ್ದೆ, ಅದನ್ನು ನಾನು ನಿನಗೆ ಹೇಳ್ತೇನಪ್ಪ. ಇದರಿಂದ ಕೃಷ್ಣನ ಪ್ರಾಪ್ತಿಯಾಗತ್ತೆ, ಭಾಗವತದಿಂದ ನಮಗೇನಾಗತ್ತೆ? ಭಗವಂತನ ಪ್ರಾಪ್ತಿಯಾಗತ್ತೆ. ಆ ಭಗವಂತನ ಪ್ರಾಪ್ತಿಗೆ ಸಾಧನವಾಗಿರುವಂತಹ ನಾನು ಈ ಭಾಗವತವನ್ನು ಹೇಳ್ತೇನೆ ಅಂತ ಆರಂಭವನ್ನ ಮಾಡ್ತಾರೆ. ನೋಡಿ, ಭಾಗವತ ಎಂಥದ್ದು ಅಂದ್ರೆ ಹೇಳ್ತಾರೆ, ಕೃಷ್ಣ ಪ್ರಿಯಂ ಸಕಲ ಕಲ್ಮಶ ನಾಶನಂಚ ಮುಕ್ತ್ಯೈಕ ಹೇತುಮಿಹ ಭಕ್ತಿ ವಿಲಾಸಕಾರಿ ಸಂತಃ ಕಥಾನಕಮಿದಂ ಪಿಬತ ಆದರೇಣ ಲೋಕೇಹಿ ತೀರ್ಥ ಪರಿಶೀಲನ ಸೇವಯಾಕಿಂ. ಮೊದಲನೇದಾಗಿ ಭಾಗವತ ಎಂಥದ್ದು? ಕೃಷ್ಣ ಪ್ರಿಯಂ. ಕೃಷ್ಣನು, ಇದರಿಂದ ನಮಗೆ ಕೃಷ್ಣನ ಸ್ವರೂಪ ಏನು ಅನ್ನೋದು ನಮಗೆ ತಿಳಿದು ಬರುತ್ತಂತೆ. ಕೃಷ್ಣನ ಸ್ವರೂಪ ಎಂಥದ್ದು ಅನ್ನೋದು ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಸಕಲ ಕಲ್ಮಶ ನಾಶನಂಚ, ನಮ್ಮ ಹೃದಯದೊಳಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಸಮಸ್ತ ದೋಷಗಳನ್ನು ಕೂಡ ಕಳೆಯುವಂಥದ್ದಂತೆ ಈ ಭಾಗವತವು. ಮತ್ತೆ ಮುಕ್ತ್ಯೈಕ ಹೇತುಮಿಹ ಭಕ್ತಿ ವಿಲಾಸಕಾರಿ, ಮುಕ್ತಿಗೆ ಕಾರಣವಾಗಿದೆಯಂತೆ. ಮತ್ತು ನಮ್ಮ ಹೃದಯದಲ್ಲಿ ಭಕ್ತಿಯನ್ನ ಮನಮುಟ್ಟುವಂತೆ, ಭಕ್ತಿ ಅನ್ನೋದು ಬೇರೂರುವಂತೆ ಮಾಡುತ್ತಂತೆ. ಭಕ್ತಿ ನಮ್ಮ ಹೃದಯದಲ್ಲಿ ಬೇರೂರಬೇಕು, ಆ ರೀತಿಯಾಗಿ ಈ ಭಾಗವತವು ಮಾಡುತ್ತಂತೆ. ಸತ್ಪುರುಷರ ಕಥೆಗಳ ಜೊತೆಗೆ ಭಗವಂತನ ಕಥೆಗಳ ಜೊತೆಗೆ ಇರುವಂತಹ ಗ್ರಂಥ ಆಗಿದೆ. ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು? ಪಿಬತ ಆದರೇಣ, ಅತ್ಯಂತ ಪ್ರೀತಿಯಿಂದ ಇದನ್ನು ಸ್ವೀಕಾರ ಮಾಡಬೇಕಂತೆ.
ಅತ್ಯಂತ ಭಕ್ತಿಯಿಂದ ಇದನ್ನು ನಾವು ಸ್ವೀಕಾರ ಮಾಡಬೇಕಂತೆ. ಪ್ರಪಂಚದೊಳಗೆ ನಾನು ಅಲ್ಲಿಗೆ ಹೋಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನುವ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಅತ್ಯಂತ ಪ್ರೀತಿಯಿಂದ ಈ ಭಾಗವತವನ್ನು ನಾವುಗಳು ಶ್ರವಣಿಸಬೇಕು, ನಾವುಗಳು ಶ್ರವಣಿಸುವವರಾಗಬೇಕು. ಬೇರೆ ಕಡೆಗೆ ಹೋಗಿ ಏನು ಪ್ರಯೋಜನ ಇದೆ? ಈ ಭಾಗವತವನ್ನು ಆನಂದವಾಗಿ ಒಂದು ಕಡೆಗೆ ಕುಳಿತುಕೊಂಡು ಕೇಳುವಂಥವರಾಗಿ. ಅಷ್ಟೇ ಅಲ್ಲ, ಏನು ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ ಕಥಾಸು ಮತ್ತ ಪ್ರಭು ಅಹಮನ್ಯ ನೃಣಾಂ ನ ವೈಷ್ಣವಾನ. ನೋಡಿ, ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡಿರುವಂತಹ ತನ್ನ ದೂತರನ್ನ ನೋಡಿ ಯಮಧರ್ಮನು ಕಿವಿಯಲ್ಲಿ ಹೇಳ್ತಾನಂತೆ. ಏನಂತ ಹೇಳ್ತಾನೆ ನೋಡಿ, ಭಗವಂತನ ಕಥೆಗಳಿಂದ ಉನ್ಮತ್ತರಾಗಿರುವಂತಹ ಆ ಭಕ್ತರಿಂದ ನೀವೆಲ್ಲರೂ ಕೂಡ ದೂರ ಇರ್ರಪ್ಪ, ದೂರ ಇರ್ರಿ. ಯಾಕೆ ಅಂದರೆ, ನನಗೆ ಬೇರೆಯವರಿಗೆ ದಂಡನೆ ಮಾಡುವಂತಹ ಶಕ್ತಿ ನನಗಿದೆ, ಬೇರೆಯವರಿಗೆ ದಂಡನೆ ಮಾಡುವಂತಹ ಶಕ್ತಿ ನನಗಿದೆಯಪ್ಪ. ಆದರೆ ವಿಷ್ಣು ಭಕ್ತರ ಮೇಲೆ ನನಗೆ ಅಧಿಕಾರವಿಲ್ಲ. ಭಗವಂತನ ಭಕ್ತರೊಟ್ಟಿಗೆ ಹೋಗಿ ಅವರನ್ನು ನಾನು ಕರೆದುಕೊಂಡು ಬರುವಂತಹ ಒಂದು ಆಲೋಚನೆ, ಆ ಶಕ್ತಿ ನನಗಿಲ್ಲ. ಇದೇ ಭಾಗವತದಲ್ಲಿ 6ನೆಯ ಸ್ಕಂದದಲ್ಲಿ ಅಜಾಮೀಳನ ಉಪಾಖ್ಯಾನದಲ್ಲಿ ತಾವೆಲ್ಲರೂ ಕೂಡ ಅನುಭವಿಸಿದಿರ, ಕೇಳಿದಿರ ಅದನ್ನು, ಅಜಾಮೀಳನ ಉಪಾಖ್ಯಾನವನ್ನು ಹೇಗೆ ಅನ್ನೋದು ಮುಂದೆ ಹೇಳ್ತಾರೆ. ಏನು ಅಂದರೆ, ಭಾಗವತ ಎಂಥದ್ದನ್ನ ಮಾಡಿಕೊಡುತ್ತೆ ನಮಗೆ. ಅಸಾರೇ ಸಂಸಾರೇ ವಿಷಯ ವಿಷ ಸಂಗಾ ಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕ ಗಾಥಾ ತುಲಸುಧಾ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಿಥೆ ಕುತ್ಸಿತ ಕಥೆ ಪರೀಕ್ಷೀತ್ ಸಾಕ್ಷಿ ಯಶ್ರವಣ ಗತ ಮುಕ್ತ್ಯುಕ್ತಿ ಕಥನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಸಾರೇ ಸಂಸಾರೇ, ಈ ಅಸಾರವಾದಂತಹ ಸಂಸಾರದಲ್ಲಿ, ಅಸಾರವಾದ ಸಂಸಾರ, ಈ ಸಂಸಾರ ಏನಿದೆ, ಈ ಪ್ರಪಂಚ ಏನಿದೆ, ಇದು ಅಸಾರ. ಇದರೊಳಗೆ ಯಾವುದೇ ಕೂಡ ಹುರುಳಿಲ್ಲ, ಯಾವುದೇ ರೀತಿಯಾದಂತಹ ಹುರುಳಿಲ್ಲಪ್ಪ ಈ ಸಂಸಾರದಲ್ಲಿ. ಈ ಹುರುಳಿಲ್ಲದಂತಹ ಸಂಸಾರವನ್ನ ನಾವುಗಳು ಏನು ಮಾಡಬೇಕು? ಇದು ಹೇಗಿದೆ? ವಿಷಯ ವಿಷ ಸಂಗಾಕುಲಧಿಯ. ಎಲ್ಲರೂ ಕೂಡ ಈ ಸಂಸಾರದೊಳಗೆ ನಮಗೆಲ್ಲ ಒಂದು ಭ್ರಾಂತಿ ಇದೆ. ಈ ಪ್ರಪಂಚದಲ್ಲೊಂದಷ್ಟು ವಸ್ತುಗಳಿದೆ, ಅದನ್ನು ಮೊದಲು ಎಲ್ಲವನ್ನೂ ಕೂಡ ನಾವೇ ಸಂಗ್ರಹ ಮಾಡಿ ಇಟ್ಟುಕೊಂಡ್ಬಿಡ್ಬೇಕು. ಯಾಕಂದ್ರೆ ಅದು ಖಾಲಿ ಆಗಿ ಹೋಗ್ತಾ ಇದೆ ಅಂತ, ಖಾಲಿ ಆಗ್ತಾ ಇದೆ ಅದು. ಆ ರೀತಿಯಾಗಿ ಪ್ರಪಂಚದ ವಿಷಯ ಸುಖವನ್ನ ಅನುಭವಿಸೋಕ್ಕೆ ಪ್ರಪಂಚದ ಜೊತೆಗೆ ಓಡ್ತಾ ಇದ್ದೇವಪ್ಪ. ಯಾಕೆಂದ್ರೆ ಇದು ವಿಷಯ ರೂಪಿಯಾದಂತಹ ವಿಷ. ಇದು ಪ್ರಪಂಚದಲ್ಲಿರುವಂಥದ್ದೇನಿದೆ ಹೇಳಿದು, ಇದು ವಿಷಯ ಅಲ್ಲ, ಇದು ವಿಷ. ಇದನ್ನ ಕುಡಿದ್ರೆ, ಆ ವಿಷ ಕುಡಿದ್ರೆ ಒಮ್ಮೆನೆ ಹೊರಟು ಹೋಗ್ಬಿಡ್ತಾನೆ. ಇದನ್ನ ಕುಡಿದಷ್ಟು ಏನಾಗುತ್ತೆ ಗೊತ್ತಾ ನಮಗೆ? ಪ್ರಪಂಚದ ಮೇಲೆ ಮೋಹ ಬೆಳೆಯುತ್ತೆ. ಮೋಹ ಬೆಳೆದು ನಾವು ಜನನ ಮರಣ ಎಂಬ ಒಂದು ದೊಡ್ಡದಾದಂತಹ ಒಂದು ಭಾವಕ್ಕೆ ಬಂದು ನಿಲ್ತೇವೆ. ಆ ಸಂಸಾರ ಚಕ್ರದಲ್ಲಿ ಸಿಗಹಾಕಿಕೊಳ್ತೇವೆ. ಇದರಿಂದ ಪಾರಾಗೋದು ಬಹಳ ಕಷ್ಟ ಇದೆ. ಆದ್ರಿಂದ ಅತ್ಯಂತ ವ್ಯಾಕುಲವಾದಂತಹ ಬುದ್ಧಿಯುಳ್ಳವರೇ, ನಿಮ್ಮೆಲ್ಲರಿಗೂ ಕೂಡ, ನಿಮ್ಮೆಲ್ಲರ ಆತ್ಮಕ್ಕೆ ನೀವೆಲ್ಲರೂ ಕೂಡ ಆತ್ಮವನ್ನ ಕಲ್ಯಾಣ ಮಾಡಿಕೊಳ್ಬೇಕು. ನಿಮ್ಮನ್ನ ನೀವು ಕಲ್ಯಾಣ ಮಾರ್ಗದಲ್ಲಿ ಹೊಂದಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಏನ್ ಮಾಡಬೇಕು ಗೊತ್ತಾ? ಒಂದು ಅರ್ಧ ಕ್ಷಣವಾದರೂ ಕೂಡ, ಕ್ಷಣಾರ್ಧಂ ಅಂದ್ರೆ ಏನು? ಕ್ಷಣ ಅಂದ್ರೆ ಸೆಕೆಂಡ್. ಆ ಸೆಕೆಂಡಿನ ಅರ್ಧ ಭಾಗ ತ್ರುಟಿ, ಆ ಒಂದು ತ್ರುಟಿ ಇದ್ರೊಳಗೆ ಹೇಳ್ತಾರೆ ಗೋಪಿಕಾ ಗೀತೆಯಲ್ಲಿ, ಭಾಗವತದಲ್ಲಿ, ತ್ರುಟಿ ಯುಗಾಯತೆ. ಕೃಷ್ಣ, ನೀ ನಮ್ಮಿಂದ ಬಿಟ್ಟು ಹೋಗಿದೆಯಲ್ಲಪ್ಪ ಯಮುನಾ ನದಿ ದಡದಲ್ಲಿ ಈ ರಾತ್ರಿಯಲ್ಲಿ, ನಿನ್ನನ್ನು ಬಿಟ್ಟಿರುವಂತಹ ಈ ಒಂದು ಕ್ಷಣವೂ ಕೂಡ ನನಗೆ ಏನಾಗ್ತಿದೆ ಗೊತ್ತಾ? ನಮಗೆಲ್ಲರಿಗೂ ಕೂಡ ಯುಗದಂತೆ ಭಾಸವಾಗ್ತಾ ಇದೆ ಅಂತ. ಒಂದು ಕ್ಷಣವಾದರೂ ಒಂದು ಕಡೆಗೆ ನಿಂತುಕೊಂಡು ನಾವೇನು ಮಾಡಬೇಕಂತೆ ಅಂದ್ರೆ, ಈ ಭಾಗವತ ಎಂಬ ಶುಕರ ಮಹರ್ಷಿಗಳು ಅನುಗ್ರಹಿಸಿರುವಂತಹ ಭಾಗವತವೆಂಬ ಅಮೃತವನ್ನ ನಾವು ಪಾನ ಮಾಡಬೇಕಂತೆ. ಯಾಕೆ? ಈ ಪ್ರಪಂಚದಲ್ಲಿ ನಮ್ಮ ಕಿವಿಗಳಿಗೆ ಬೀಳುವಂಥದ್ದೆಲ್ಲ ನಿಂದಿತ ಕಥೆಗಳು,
ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಇವ್ರು ಹಂಗಂತೆ ಅಂತ ನಾವೇನು ಮಾಡ್ತಿರ್ತೇವೆ? ಅದನ್ನೇ ನಾವು ಮಾತಾಡಿಕೊಂಡು ಇರ್ತೇವೆ. ಆದ್ದರಿಂದ ಈ ಕುಮಾರ್ಗದಲ್ಲಿ ನಾವು ವ್ಯರ್ಥವಾಗಿ ಅಲದಾಡಬಾರ್ದು. ಈ ಭಾಗವತ ಕಥೆ ಯಾವಾಗ ನಮ್ಮ ಕಿವಿಯ ಒಳಗೆ ಪ್ರವೇಶ ಮಾಡುತ್ತೆ, ಯಾವಾಗ ಈ ಭಾಗವತ ಕಥಾ ಒಂದು ಸಾರವನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂಥವರಾಗ್ತೇವೆ, ಮುಕ್ತಿ ಅನ್ನುವಂಥದ್ದು ನಮ್ಮನ್ನು ಹುಡುಕಿಕೊಂಡು ಬರುತ್ತಂತೆ. ನಾವು ಹೋಗಬೇಕಾಗಿಲ್ಲ. ಮುಕ್ತಿ ಅನ್ನೋದೇನಾಗುತ್ತೆ? ನಮ್ಮನ್ನ ಹುಡುಕಿಕೊಂಡು ಬರುವಂಥದ್ದಾಗುತ್ತೆ. ಇದಕ್ಕೆ ಸಾಕ್ಷಿ ಯಾರು? ಪರೀಕ್ಷಿತ್ ಸಾಕ್ಷಿ. ಪರೀಕ್ಷಿತ ಮಹಾರಾಜನೇ ಸಾಕ್ಷಿ ಇದಕ್ಕೆ, ಬೇರೆ ಇನ್ಯಾರು ಅಲ್ಲ. ಸಾಕ್ಷಾತ್ತಾಗಿ ಯಾರಿದಕ್ಕೆ ಸಾಕ್ಷಿ? ಮುಕ್ತಿ ನಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನಕ್ಕೆ ಪರೀಕ್ಷಿತ್ ಸಾಕ್ಷಿ. ಪರೀಕ್ಷಿತ ಮಹಾರಾಜನೇ ಸಾಕ್ಷಿಯಾಗಿದ್ದಾನೆ. ಆದ್ದರಿಂದ ಈ ಭಾಗವತ ಅನ್ನೋದೇನಿದೆ, ಇತಿಚ ಪರಮಗುಹ್ಯಂ ಸರ್ವ ಸಿದ್ಧಾಂತ ಸಿದ್ಧಂ ಸಪತಿ ನಿಗದಿತಂತೆ ಶಾಸ್ತ್ರಪುಂಜಂ ವಿಲೋಕ್ಯ ಜಗತಿ ಶುಕ ಕಥಾತೋ ನಿರ್ಮಲಂ ನಾಸ್ತಿ ಕಿಂಚಿತ್ ಪಿಬ ಪರಸುಖ ಹೇತೋ ದ್ವಾದಶ ಸ್ಕಂಧಸಾರಂ. ಆದ್ದರಿಂದ ನಾನು ಅನೇಕ ಶಾಸ್ತ್ರಗಳನ್ನು ನೋಡಿದ್ದೇನಪ್ಪ. ಅನೇಕ ಶಾಸ್ತ್ರಗಳನ್ನು ನೋಡಿ ಸಿದ್ಧವಾದಂತಹ ಒಂದು ಗೌಪ್ಯವಾದ ರಹಸ್ಯವನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದು ಏನದು? ಸಮಸ್ತ ಶಾಸ್ತ್ರಗಳ ಸಿದ್ಧಾಂತದ ಸಾರವಾಗಿದೆ. ಈ ಜಗತ್ತಿನೊಳಗೆ ಶುಕಶಾಸ್ತ್ರಕ್ಕಿಂತಲೂ ಕೂಡ ಹೆಚ್ಚಿನದಾದಂಥದ್ದು ಇನ್ನೊಂದಿಲ್ಲ ಅನ್ನುವುದನ್ನು ನಾನು ತಿಳಿಸ್ತೇನೆ. ಇಲ್ಲಿ ಏನು ಅಂದರೆ, ಇದನ್ನು ಅರ್ಥವಾದ ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ಪುರಾಣವನ್ನು ತಗೊಳ್ಳಿ, ಯಾವುದೇ ಒಂದು ಗ್ರಂಥರಾಶಿಯನ್ನು ತಗೊಳ್ಳಿ, ಯಾವುದೇ ಒಂದು ಇದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತಲೇ ಹೇಳ್ತೇವೆ. ಅಂದ್ರೆ ಅರ್ಥ ಏನು ಅಂದರೆ, ಇದು ಆ ರೀತಿ ಕೆಲವೊಂದೆಲ್ಲ ಸಣ್ಣ ಸಣ್ಣ ಗ್ರಂಥಗಳು ಹೇಳಿದ್ರೆ ಅವೆಲ್ಲ ನಿಜವಾದ ಅರ್ಥವಾದ ಅನ್ಕೋಬೇಕು. ಆದರೆ ಭಾಗವತ ಹೇಳ್ತಾ ಇದೆ ನಿಜವಾಗಲೂ ಸರಿ. ನೀವು ಧರ್ಮಶಾಸ್ತ್ರವನ್ನು ಓದಬೇಕಾ? ಭಾಗವತವನ್ನು ಓದಿ. ಭಕ್ತಿ ಬೇಕಾ? ಭಾಗವತವನ್ನು ಓದಿ. ಕರ್ಮಜ್ಞಾನ ಬೇಕಾ? ಭಾಗವತವನ್ನು ಓದಿ. ಸಂಸ್ಕೃತ ಜ್ಞಾನ ಬೇಕಾ? ಭಾಗವತವನ್ನು ಓದಿ. ಯಾವ ವಿಚಾರವನ್ನ ಬೇಕು, ಪರಿಪೂರ್ಣವಾದ ತತ್ವಜ್ಞಾನ ಬೇಕಾ? ಭಾಗವತವನ್ನು ಓದಿ. ಭಕ್ತರ ಕತೆ ಬೇಕಾ? ಭಾಗವತವನ್ನು ಓದಿ. ಭಗವಂತನಿಗೂ ಮತ್ತು ಭಕ್ತರಿಗೂ ಇರುವ ಅನನ್ಯ ಒಂದು ಸಂಬಂಧವನ್ನು ತಿಳಿಬೇಕಾ? ಭಾಗವತವನ್ನು ಓದಿ. ಭಗವಂತನ ಲೀಲೆಯನ್ನು ಅರಿಬೇಕಾ? ಭಾಗವತವನ್ನು ಓದಿ. ಭಗವಂತನ ಅವತಾರಗಳನ್ನು ತಿಳ್ಕೊಳ್ಬೇಕಾ? ಭಾಗವತವನ್ನು ಓದಿ. ಎಷ್ಟು ಭಾಗವತದೊಳಗಿರೋದು? ಎಲ್ಲವೂ ಕೂಡ ಭಾಗವತದೊಳಗಿದೆ. ಅದಕ್ಕೆ ಇದನ್ನ ಏನಂತ ಹೇಳಿದ್ವಿ? ಸಮಸ್ತ ಶಾಸ್ತ್ರದ ಸಾರ. ಎಷ್ಟೋ ಶಾಸ್ತ್ರಗಳಿದೆ, ಅವೆಲ್ಲ ಶಾಸ್ತ್ರಗಳಿಗೂ ಕೂಡ ಸಾರವತ್ತಾಗಿರುವಂಥದ್ದು ಈ ಭಾಗವತ. ಅಂತಹ ಒಂದು ದ್ವಾದಶ ಸ್ಕಂದ ಭಾಗವತದೊಳಗಿರುವಂಥದ್ದೊಟ್ಟು 12 ಸ್ಕಂದಗಳು. ಸ್ಕಂದ ಅಂದರೆ ಭಾಗಗಳು, ವಿಭಾಗಗಳು. ಅದರೊಳಗೆ ಎಲ್ಲದರೊಳಗೂ ಕೂಡ ಅತ್ಯಂತ ದೊಡ್ಡದ್ಯಾವುದು ಅಂತ ನೀವು ಕೇಳಿದ್ರೆ, ದೊಡ್ಡದ್ಯಾವುದು ಅಂತ ನೀವು ಹೇಳಿದ್ರೆ, ಅದು ನಮಗೆ ಆ ದಶಮಸ್ಕಂದ. ಸುಮಾರು 90 ಅಧ್ಯಾಯಗಳೊಳಗೆ ದಶಮಸ್ಕಂದ ಇರುವಂಥದ್ದು ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಂತಹ ಭಾಗವತವನ್ನು ಶ್ರವಣ ಮಾಡೋದಕ್ಕೆ ಕುಳಿತಿದ್ದೇವೆ. ಇಂತಹ ಅದ್ಭುತವಾದ ಪುರಾಣ ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಬೋಧಿಸಿದಂಥದ್ದು ಮೊದಲಿಗೆ ಬರುತ್ತೆ. ಶುಕರು ಭಾಗವತವನ್ನು ಹೇಳ್ತೇನೆ ಅಂತ ಗಂಗಾನದಿ ತೀರದಲ್ಲಿ ಸಂಕಲ್ಪ ಮಾಡಿಕೊಂಡ ಕೂಡಲೇ ದೇವತೆಗಳು ಬರ್ತಾರಂತೆ. ದೇವತೆಗಳು ಬಂದು ಕೇಳ್ತಾರೆ, ಶುಕ ಮಹರ್ಷಿಗಳೇ, ನೀವು ಪರೀಕ್ಷಿತನಿಗೆ ಯಾವುದಕ್ಕಾಗಿ ಈ ಭಾಗವತವನ್ನ ಹೇಳ್ತಾ ಇದ್ದೀರಾ? ಅವನ ಮೃತ್ಯು 7 ದಿನದಲ್ಲಿದೆ, ಅದನ್ನ ಅವನು ತಪ್ಪಿಸಿಕೊಳ್ಬೇಕು. ಅದಕ್ಕೊಂದು ಉಪಾಯವನ್ನ ನಾವೇ ಹೇಳಿಬಿಡ್ತೇವೆ. ಏನು? ನಮ್ಮ ಹತ್ರ ಅಮೃತ ಇದೆ, ಅದನ್ನು ನಾವು ನಿಮಗೆ ಕೊಟ್ಟು ಬಿಡ್ತೇವೆ. ನಮ್ಮ ಹತ್ರ ಏನಿದೆ? ಅಮೃತ ಇದೆ. ಆ ಅಮೃತವನ್ನು ನಾನು ನಿಮಗೆ ಕೊಟ್ಟು ಬಿಡ್ತೇನೆ, ನೀವು ಅದನ್ನು ಪರೀಕ್ಷಿತನಿಗೆ ಕೊಟ್ಟು ಬಿಡಿ. ಆಗ ಅವನು ಏನಾಗ್ತಾನೆ? ಅಮೃತವನ್ನು ಪಡೆದಿದ್ರಿಂದ ಸಾವನ್ನ ಗೆದ್ದುಕೊಳ್ತಾನೆ. ನಿಮ್ಮ ಹತ್ರ ಇರುವಂತಹ ಭಾಗವತಾಮೃತವನ್ನು ನನಗೆ ಕೊಡಿ ಅಂತ ಕೇಳ್ತಾರೆ. ಯಾರು? ದೇವತೆಗಳು. ಆಗ ಶುಕ ಮಹರ್ಷಿಗಳು ಹೇಳ್ತಾರೆ, ನಿಮ್ಮ ಹತ್ರ ಇರುವಂಥದ್ದು ಗಾಜಿನ ಮಣಿಯಪ್ಪ, ನನ್ನ ಹತ್ರ ಇರುವಂಥದ್ದು ರತ್ನದ ಮಣಿ. ರತ್ನದ ಮಣಿಗೂ ಮತ್ತು ಗಾಜಿನ ಮಣಿಗೂ ನೀನು ಹೋಲಿಸ್ತಾ ಇದೆಯಲ್ಲಪ್ಪ, ಹೋಲಿಸ್ತಾ ಇದೆಯಲ್ಲ.
ದೇವತೆಗಳು ಸಾವನ್ನ ಗೆದ್ದಿದ್ದಾರೆ ಅಂದ್ರೆ ಅರ್ಥ ಏನು? ನಮಗಿಂತ ಹೆಚ್ಚು ದಿನ ಬದುಕ್ತಾರೆ ಅಂತ ಅರ್ಥ. ಸಾವನ್ನೇ ಗೆದ್ದಿದ್ದಾರೆ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಲ್ಲ ಹೇಳಿದ್ದು? ಈಗ ನಾವು ಸೊಳ್ಳೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಚಿರಂಜೀವಿಗಳು. ಏನಪ್ಪ ಈ ಮನುಷ್ಯರು ಸಾಯೋದೇ ಇಲ್ವಲ್ಲ ಅಂತ. ಯಾಕೆ? ಅವು 7 ದಿನ ಬದುಕ್ತವೆ, ನಾವು 80 ವರ್ಷ ಬದುಕ್ತೀವಿ. 7 ದಿನಕ್ಕೂ 80 ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಯಾವುದೋ ಇರುವೆ ದೃಷ್ಟಿಯಲ್ಲಿ ನಾವು ಚಿರಂಜೀವಿಗಳು. ಯಾಕೆ? ಅದು 5-6 ದಿನ ಬದುಕುತ್ತೇನೋ, ನಾವು ಇಷ್ಟೊಂದು ದಿನ ಬದುಕ್ತೇವೆ. ಹಾಗೆ ನಮ್ಮ ದೃಷ್ಟಿಯಲ್ಲಿ, ನಾವು ಬದುಕುವ ದೃಷ್ಟಿಯಲ್ಲಿ ದೇವತೆಗಳು ಚಿರಂಜೀವಿಗಳು. ಅರ್ಥ ಏನು? ನಮಗೆ ಶುಕ್ಲ ಪಕ್ಷ ಹಗಲು, ಕೃಷ್ಣ ಪಕ್ಷ ರಾತ್ರಿ. ನಮಗೆ 12 ದಿನ, ಅವು ದೇವತೆಗಳಿಗೆ 12 ದಿನ, ನಮಗೊಂದು ವರ್ಷ. ನಮಗೆ 1 ವರ್ಷ, ನಮಗೆ 1 ತಿಂಗಳು. ಏನು? ನಮ್ಮ ದೇವತೆಗಳ 1 ತಿಂಗಳು ನಮಗೆ 2.5 ವರ್ಷ. ಏನ್ ಹೇಳಿ? ದೇವತೆಗಳ 1 ತಿಂಗಳು ನಮಗೆ 2.5 ವರ್ಷ. ಆ ರೀತಿಯಾಗಿ 100 ವರ್ಷ ಬದುಕ್ತಾರಷ್ಟೇ ಅವರು. ಏನು ತುಂಬ ಏನಿಲ್ಲ. ಆ ರೀತಿ 100 ವರ್ಷನೋ 200 ವರ್ಷನೋ 500 1000. ಆದರೆ ಅವರೇನು ಮೃತ್ಯುವನ್ನ ಗೆದ್ದಂಥವರೇನಲ್ಲ. ಮೃತ್ಯುವನ್ನ ಗೆಲ್ಲೋದಿಕ್ಕಿರುವ ಏಕೈಕ ಮಾರ್ಗ ಜ್ಞಾನ ಒಂದೇ, ಭಗವಂತನನ್ನ ಅರಿತುಕೊಳ್ಳೋದೊಂದೇ. ಕೃಷ್ಣ ಪರಮಾತ್ಮ ಸುಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ, ಆ ಬ್ರಹ್ಮ ಭುವನಾಲ್ ಲೋಕಾನ್ ಪುನರಾವರ್ತಿನೋರ್ಜುನ. ನೀನು ಜ್ಞಾನವಾಗದೇ ಇದ್ರೆ ನೀನು ಎಲ್ಲಿದ್ರೂ ಕೂಡ ಮತ್ತೆ ನೀನು ಇಲ್ಲಿಗೆ ಬರಲೇಬೇಕು ಅಂತ, ನೀನು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ನೋಡಪ್ಪ ಪರೀಕ್ಷಿತನೇ, ನಿನಗೊಂದು ತಮಸ ಅನ್ನುವಂತಹ ಒಂದು ಮನ್ವಂತರ, ತಮಸ ಅನ್ನುವಂತಹ, ತಾಮಸ ಅನ್ನುವಂತಹ ಒಂದು ಮನ್ವಂತರ. ಆ ಮನ್ವಂತರದಲ್ಲಿ ವಿಧೃತಿಯ ಪುತ್ರ ವೈಧೃತಿ ಇವರೆಲ್ಲರೂ ಕೂಡ ದೇವತೆಗಳಾಗ್ತಾರೆ. ಮತ್ತಿನ್ನೇನು, ಕಾಲದ ಗತಿಯಿಂದ ನಷ್ಟವಾದಂತಹ ಎಲ್ಲ ವೇದಗಳನ್ನು ಕೂಡ ತಮ್ಮ ಶಕ್ತಿಯಿಂದ ಕಾಪಾಡಿಕೊಳ್ತಾರಂತೆ. ಅದಕ್ಕೆ ಅವರೆಲ್ಲರನ್ನು ಅವರು ವೈಧೃತಿ ಅಂತ ಕರೀತಾರೆ. ಈ ಮನ್ವಂತರದಲ್ಲಿ ಹರಿಮೇಧ ಎಂಬ ಋಷಿಯ ಹರಿಣಿ ಎಂಬ ಹೆಸರಿನ ಪತ್ನಿಯಲ್ಲಿ ಹರಿಯಾಗಿ ಭಗವಂತನು ಅವತರಿಸ್ತಾನೆ. ಏನು ಹೇಳಿ? ನಾವು ಹರಿ 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 ಅಂತ ಹೇಳ್ತೀವಲ್ಲ, ಇದು ತಾಮಸ ಮನ್ವಂತರದಲ್ಲಿ ಹರಿಮೇಧ ಋಷಿಯ ಹರಿಣಿ ಎಂಬ ಪತ್ನಿಯಲ್ಲಿ ಹರಿಯ ಜನನವಾಗತ್ತೆ. ಆ ಸಂದರ್ಭದಲ್ಲೇ ಭಗವಂತನು ಆ ಹರಿಯ ರೂಪವನ್ನು ಪಡೆದುಕೊಂಡು ಗಜೇಂದ್ರನನ್ನ ಮೊಸಳೆಯಿಂದ ರಕ್ಷಣೆಯನ್ನ ಮಾಡ್ತಾನೆ. ಗಜೇಂದ್ರನನ್ನ ಆ ಹರಿಯ ರೂಪದಿಂದ ಏನ್ ಮಾಡ್ತಾನೆ? ಗಜೇಂದ್ರನನ್ನ ಭಗವಂತನು ರಕ್ಷಣೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದ ಕೂಡಲೇ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೋಮುಚತ್ ತತ್ಕಥಾಸು ಮಹತ್ಪುಣ್ಯಂ ಧನ್ಯಂ ಸ್ವಸ್ಥಯನಂ ಶುಭಂ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಹಿ. ಮುನಿವರಿಯರೇ, ಶುಕ ಮಹರ್ಷಿಗಳೇ, ಭಗವಂತನು ಮೊಸಳೆಯ ಹಿಡಿತದಿಂದ ಗಜೇಂದ್ರನನ್ನ ಹೇಗೆ ಕಾಪಾಡದ, ಇದನ್ನ ನಾನು ನಿಮ್ಮಿಂದ ಕೇಳಲು ಬಯಸ್ತಾ ಇದ್ದೇನೆ. ಎಲ್ಲ ಕಥೆಗಳಲ್ಲಿ ಮಹಾತ್ಮರ ಮೂಲಕ ಹಾಡಲ್ಪಟ್ಟಂತಹ ಆ ಭಗವಾನ್ ಶ್ರೀಹರಿಯ ಒಂದು ಪವಿತ್ರ ಕೀರ್ತಿ ಏನಿದೆ, ಅವನ ವರ್ಣನೆ, ಪವಿತ್ರ ಕೀರ್ತಿ, ಆ ಭಗವಂತನ ಲೀಲೆ, ಭಗವಂತನ ವರ್ಣನೆ, ಅವೆಲ್ಲವೂ ಕೂಡ ಪರಮ ಪುಣ್ಯವಾಗಿದೆಯಪ್ಪ, ಪರಮ ಪುಣ್ಯಮಯವಾಗಿದೆ, ಪ್ರಶಂಸನೀಯವಾಗಿದೆ, ಮಂಗಳಕರವಾಗಿದೆ, ಶುಭವಾಗಿದೆ. ಅದೇನಾಗಿದೆ? ಅತ್ಯಂತ ಮಂಗಳ. ಭಗವಂತನ ಕಥಾಶ್ರವಣವನ್ನು ಮಾಡೋದು ಅತ್ಯಂತ ಮಂಗಳವಾಗಿದೆಯಪ್ಪ, ಮಂಗಳವಾಗಿದೆ. ಆದ್ದರಿಂದ ನೀವು ನನಗೆ ಆ ಗಜೇಂದ್ರ ಮೋಕ್ಷದ ಕಥೆಯನ್ನ ನನಗೆ ತಿಳಿಸಿಕೊಡಿ, ಗಜೇಂದ್ರನ ಕಥೆಯನ್ನ ನನಗೆ ತಿಳಿಸಿಕೊಡಿ. ಈ ರೀತಿ ಹೇಳಿದಾಗ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತೀಯರೆ, ಪರೀಕ್ಷಿತೈವಂ ಸತು ಬಾದರಾಯಣಿ ಪ್ರಾಯೋಪವಿಷ್ಟೇನ ಕಥಾಸು ಚೋದಿತಃ ಉವಾಚ ವಿಪ್ರಾಹ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ
ಸದಸಿ ಸ್ಮ ಶೃಣ್ವತಾ. ಶೌನಕಾದಿ ಋಷಿಗಳೇ, ಪರೀಕ್ಷಿತನು ಆಮರಣ ಉಪವಾಸಕ್ಕಾಗಿ ಕುಳಿತುಕೊಂಡಿದ್ದ. ಹೀಗೆ ಶುಕ ಮಹರ್ಷಿಗಳು ನೀನು ಕಥೆಯನ್ನು ಹೇಳಪ್ಪ ಅಂತ ಪ್ರೇರೇಪಣೆಯನ್ನು ಕೊಟ್ಟಾಗ ಅವರು ತುಂಬಾ ಆನಂದಿತರಾಗಿ ಹೋದ್ರಂತೆ. ಶುಕ ಮಹರ್ಷಿಗಳು ಬಹಳಷ್ಟು ಆನಂದವನ್ನು ಅನುಭವಿಸಿದ್ರಂತೆ. ಯಾಕೆ ಅಂದರೆ ಅತ್ಯಂತ ಪ್ರೇಮದಿಂದ, ಎಷ್ಟು ಶ್ರದ್ಧೆಯಿಂದ ಪರೀಕ್ಷಿತನು ಆ ಒಂದು ಕಥಾಶ್ರವಣವನ್ನು ಮಾಡ್ತಾ ಇದ್ದಾನಪ್ಪ ಅಂದರೆ ಪ್ರಪಂಚದ ಅರಿವನ್ನೇ ಮರೆತು ಅವನು ಶ್ರವಣವನ್ನು ಮಾಡ್ತಾ ಇದ್ದಾನಂತೆ. ಮುಂದೆ ಒಂದು ಕಡೆ ಹೇಳ್ತಾನೆ ಪರೀಕ್ಷಿತನೇ, ಗುರುಗಳೇ, ನಾನು ಅನ್ನ ಮತ್ತು ನೀರು ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ, ಆದರೂ ನನಗೆ ಶರೀರಕ್ಕೆ ಯಾವುದೇ ರೀತಿಯಾದಂತಹ ಹಸಿವು ಬಾಯಾರಿಕೆಗಳು ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನೀವು ನನಗೆ ಭಾಗವತ ಎಂಬ ಅಮೃತವನ್ನು ಕುಡಿಸ್ತಾ ಇದ್ದೀರಾ, ಅದಕ್ಕೆ ಅಂತ ಪರೀಕ್ಷಿತ ಹೇಳ್ಕೊಳ್ತಾನೆ ಈ ಮಾತನ್ನ. ಭಾಗವತ ಎಂಬ ಅಮೃತ ಪಾನವನ್ನು ನಾನು ಮಾಡ್ತಾ ಇರೋದ್ರಿಂದ ನನಗೆ ಈ ಪ್ರಾಪಂಚಿಕದ ಶಾರೀರಿಕ ನೋವುಗಳು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾನೆ. ಆದ್ರಿಂದ ತುಂಬಿದ ಸಭೆಯಲ್ಲಿ ಪರೀಕ್ಷಿತನನ್ನು ಹೊಗಳ್ತಾರೆ ಶುಕ ಮಹರ್ಷಿಗಳು. ಹೊಗಳಿ ಈ ಮುಂದಿನ ಕಥೆಯನ್ನ ಆರಂಭ ಮಾಡ್ತಾರೆ. ಶುಕ ಉವಾಚ, ಶುಕರು ಹೇಳ್ತಾರೆ, ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾ ಅಯುತ ಮುಚ್ಛ್ರಿತಃ. ಪರೀಕ್ಷಿತ ರಾಜನೇ, ನೋಡಿ, ಇದು ನಡೆದಂಥದ್ದು ಈ ಭರತ ಭೂಮಿಯಲ್ಲ, ಕ್ಷೀರ ಸಮುದ್ರದ ಪಕ್ಕದಲ್ಲಿರುವಂತಹ ತ್ರಿಕೂಟ ಪರ್ವತದಲ್ಲಿ. ಎಲ್ಲಿ ನಡೆದಿದ್ದು? ಇದು ತಾಮಸ ಅನ್ನುವಂತಹ ಮನ್ವಂತರದಲ್ಲಿ ನಡೆದಿರುವಂಥದ್ದು, ಇಲ್ಲಿ ನಡೆದಿರುವಂಥದ್ದಲ್ಲ. ಮತ್ತು ಇದು ನಡೆದಂಥದ್ದು ಕ್ಷೀರ ಸಮುದ್ರದ ಪಕ್ಕ ಇರುವಂತಹ ತ್ರಿಕೂಟ ಎಂಬ ಪರ್ವತದಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ, 1,000 ವರ್ಷಗಳ ಕಾಲ ಗಜೇಂದ್ರನಿಗೂ ಮತ್ತು ಮೊಸಳೆಗೂ ಯುದ್ಧ ನಡೆಯೋದು. 1,000 ವರ್ಷಗಳ ಕಾಲ ಗಜೇಂದ್ರ ಮತ್ತು ಇವನು ಏನು ಮಾಡ್ತಾನೆ, ಈ ಒಂದು ಯುದ್ಧ ಅವರ ನಡುವೆ ಕಾದಾಟ ನಡೆಯುತ್ತೆ. ತಪ್ಪಿಸ್ಕೊಳ್ಳೋದು, ಅವನು ಎಳೆಯೋದು, ತಪ್ಪಿಸ್ಕೊಳ್ಳೋದು. ನಾವು ಈ ಒಂದು ಸಂದರ್ಭದಲ್ಲಿ 1000 ವರ್ಷಗಳ ಕಾಲ ಯುದ್ಧ ಅಂದ್ರೆ ಏನರ್ಥ? ಆದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನಡೆಯುವಂಥದ್ದು. ಪರೀಕ್ಷಿತನೇ, ಕ್ಷೀರಸಾಗರದಿಂದ ಆವೃತವಾದಂತಹ ತ್ರಿಕೂಟ ಎಂಬ ಪ್ರಸಿದ್ಧವಾದ ಮತ್ತು ಸುಂದರವಾದ ಒಂದು ಶ್ರೇಷ್ಠವಾದ ಒಂದು ಪರ್ವತವಿತ್ತು. ಅದು ಎಷ್ಟು ದೊಡ್ಡದಿತ್ತಂತೆ ಗೊತ್ತಾ? 10,000 ಯೋಜನ ಎತ್ತರ ಇತ್ತಂಥದ್ದು. ಆ ಪರ್ವತ ಎಷ್ಟು ದೊಡ್ಡದಿತ್ತು? 10,000 ಯೋಜನ ಎತ್ತರದಲ್ಲಿದ್ದಂತಹ ಒಂದು ದೊಡ್ಡದಾದಂತಹ ಒಂದು ಪರ್ವತ ಇತ್ತು. ಹೇಗಿತ್ತು ಪರ್ವತದ ವರ್ಣನೆ ಮಾಡ್ತಾರೆ ನೋಡಿ. ತಾವತಾ ವಿಸ್ತೃತ ಪರ್ಯಕ ತ್ರಿಭಿಃ ಶೃಂಗೈಃ ಪಯೋನಿಧಿಂ ದಿಶಃ ಖಂ ರೋಚಯನ್ನಾಸ್ತೆ ರೌಪ್ಯಾಯಸ ಹಿರಣ್ಮಯೈಃ. ನೋಡಿ, ಅದು ಎಷ್ಟು ಎತ್ತರ ಇತ್ತೋ ಅಷ್ಟೇ ಅಗಲ ವಿಸ್ತಾರ್ಯವನ್ನು ಹೊಂದಿತ್ತಂತೆ. 10,000 ಯೋಜನ ಎತ್ತರ ಅಂದ್ರೆ 10,000 ಯೋಜನವೂ ಕೂಡ ಅಗಲದಿಂದ ಕೂಡಿತ್ತಂತೆ. ಆ ಪರ್ವತದ ಮೇಲೆ 3 ಶಿಖರಗಳಿತ್ತಂತೆ. 3 ಶಿಖರಗಳಿತ್ತಂತೆ. ಯಾವ್ಯಾವುದು ಅಂದ್ರೆ, ಮೊದಲನೆಯ ಶಿಖರ ಬೆಳ್ಳಿದಂತೆ, 2ನೆಯ ಶಿಖರ ಕಬ್ಬಿಣದ್ದಂತೆ ಮತ್ತು 3ನೆಯ ಶಿಖರ ಚಿನ್ನದ್ದಂತೆ. ಗ್ರಾಮ ಲೆಕ್ಕದಲ್ಲ, ಬೆಟ್ಟ ಬೆಟ್ಟ ಲೆಕ್ಕದಲ್ಲಿ ಚಿನ್ನ ಇತ್ತಂತಲ್ಲಿ. ಇದರಲ್ಲಿ ಶಿಖರ, ಅಷ್ಟು ದೊಡ್ಡ ದೊಡ್ಡ ಶಿಖರಗಳು. ಮತ್ತಿನ್ನೇನು, ಆ ಶಿಖರದ ಕಾಂತಿಯಿಂದ ಸಮುದ್ರಗಳು, ದಿಕ್ಕುಗಳು, ಆಕಾಶ ಎಲ್ಲವೂ ಕೂಡ ಬೆಳಗುತ್ತಾ ಇತ್ತಂತೆ. ಜಗ 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 ಮಿನುಗುತ್ತಾ ಇತ್ತಂತೆ ಆ ತ್ರಿಕೂಟ ಪರ್ವತದ ಮೇಲಿರುವಂತಹ ಆ ಪರ್ವತದ ಮೇಲೆ. ಹೇಳ್ತಾರೆ ನೋಡಿ ಮುಂದೇನಿತ್ತು. ಅನ್ಯೈಷ್ಟ ಕಕುಭ ಸರ್ವಾಹ ರತ್ನಧಾತು ವಿಚಿತ್ರಿತೈಃ ನಾನಾದ್ರುಮಲತಾ ಗುಲ್ಮೈಃ ನಿರ್ಘೋಷೈಃ ನಿರ್ಜರಾಂಭಸಾ. ಇದಲ್ಲದೆ ಇನ್ನೂ ಅನೇಕ ಶಿಖರಗಳು ಇದ್ವಂತೆ. ಅವುಗಳು ಬೇರೆ ಬೇರೆ ರತ್ನಗಳನ್ನು ಇಟ್ಟುಕೊಂಡಿದ್ವಂತೆ ಮತ್ತು ಬೇರೆ ಬೇರೆ ಧಾತುಗಳು, ಬೇರೆ ಇವು 3 ದೊಡ್ಡವಿದ್ದು, ಕಬ್ಬಿಣ ಮತ್ತು ಚಿನ್ನ ಮತ್ತು ಬೆಳ್ಳಿದು. ಅದ್ರ ಮಧ್ಯೆ ಸಣ್ಣ ಸಣ್ಣದು, ಸಣ್ಣ ಸಣ್ಣ ಒಂದು ತಾಮ್ರದ ಶಿಖರ, ಹಿತ್ತಾಳೆಯ ಶಿಖರ, ಬೇರೆ ಬೇರೆ ನವರತ್ನಗಳ ಶಿಖರ, ವಜ್ರಗಳ ಶಿಖರ, ಆ ರೀತಿಯಾಗಿ ಬೇಕಾದಷ್ಟು ಶಿಖರಗಳು, ಅದರ ಚಿಕ್ಕ ಚಿಕ್ಕ ಶಿಖರಗಳು ಇದ್ದುವಂತೆ. ಅಷ್ಟೇ ಅಲ್ಲ, ಅವೆಲ್ಲವೂ ಕೂಡ
ಅವುಗಳ ಸ್ವಭಾವ ಸಿದ್ಧವಾದ ಕಾಂತಿಯಿಂದ ಆ ಶಿಖರಗಳ ಮೇಲೆ ಲೋಹಗಳಿತ್ತಲ್ಲ, ಅವುಗಳಿಗೊಂದು ಹೊಳಪಿತ್ತು. ಆ ಹೊಳಪಿಂದ ಇಡೀ ಆ ತ್ರಿಕೂಟ ಪರ್ವತ ನಿಗಿ 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 ಹೊಳಿತಾ ಇತ್ತಂತೆ. ಅಷ್ಟೇ ಅಲ್ಲ, ಅವುಗಳಲ್ಲಿ ಆ ಒಂದು ಪರ್ವತದ ಮೇಲೆ ಅನೇಕ ಲತಾ ವೃಕ್ಷಗಳು, ಬಳ್ಳಿಗಳಿದ್ದುವಂತೆ, ವೃಕ್ಷಗಳಿದ್ದುವಂತೆ, ಅನೇಕ ಚಿಕ್ಕ ಚಿಕ್ಕ ಗಿಡಗಳಿದ್ದುವಂತೆ, ದೊಡ್ಡ ದೊಡ್ಡ ಮರಗಳಿದ್ದುವಂತೆ. ದೊಡ್ಡ ದೊಡ್ಡ ಮರಗಳು, ಚಿಕ್ಕ ಚಿಕ್ಕ ಗಿಡಗಳು ಎಲ್ಲವೂ ಕೂಡ ಇತ್ತಂತೆ. ಮತ್ತು ಒಳ್ಳೆಯ ನದಿಗಳು ಅದರೊಳಗೆ ಹರಿತಾ ಇತ್ತಂತೆ, ಜಲಪಾತಗಳಿದ್ವಂತೆ. ಅವೆಲ್ಲವೂ ಕೂಡ ಹಕ್ಕಿಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಇದ್ವು. ಆ ಪರ್ವತದ ಮೇಲೆ ಒಂಥರ ಗಂಭೀರವಾದ ಶಬ್ದ ಆ ಪರ್ವತದಿಂದ ಯಾವಾಗಲೂ ಕೇಳಿಸ್ತಾ ಇತ್ತಂತೆ. ಸಚಾವನಿಜ್ಯಮಾನಂಘ್ರಿಹಿ ಸಮಂತಾತ್ ಪಯ ಊರ್ಮಿಭಿಃ ಕರೋತಿ ಶ್ಯಾಮಲಾಂ ಭೂಮಿಂ ಹರಿನ್ಮರಕತಾಶ್ಮಭಿಃ. ಮತ್ತಿನ್ನೇನು ಅಂದ್ರೆ, ಆ ಪರ್ವತ ಹೀಗಿತ್ತಲ್ಲ, ಆ ಪರ್ವತದ ಬುಡಕ್ಕೆ ಬಂದು ಕ್ಷೀರ ಸಮುದ್ರ ಅಪ್ಪಳಿಸ್ತಿತ್ತಂತೆ. ಹಾಲಿನ ಸಮುದ್ರ, ಉಪ್ಪಿನ ನೀರಿನ ಸಮುದ್ರ ಅಲ್ಲ, ಹಾಲಿನ ಸಮುದ್ರ ಅದು ಬಂದು ಅಪ್ಪಳಿಸ್ತಾ ಇತ್ತಂತೆ. ಅವುಗಳು ಹೇಗೆ ಕಾಣಿಸ್ತಿತ್ತಪ್ಪ ಅಂದ್ರೆ, ಆ ತ್ರಿಕೂಟ ಪರ್ವತದ ಕಾಲನ್ನ ತೊಳಿತಾ ಇದ್ದೇವೇನೋ ಅಂತ ಅನ್ನಿಸ್ತಾ ಇತ್ತಂತೆ. ಆ ಪರ್ವತದ ಮೇಲೆ ಇಂದ್ರನೀಲ ಮಣಿಗಳಿದ್ವಂತೆ, ಪಚ್ಚೆಯ ಕಲ್ಲುಗಳಿತ್ತಂತೆ, ಮತ್ತಿನ್ನೇನು ಹಸಿರಾಗಿ ಗರಿಕೆ ಹುಲ್ಲು ಇಡೀ ಪರ್ವತಕ್ಕೆ ಆವೃತಗೊಂಡಿತ್ತಂತೆ. ಹಸಿರಾಗಿ ಪರ್ವತದಲ್ಲಿ ಹಸಿರಾದ ಗರಿಕೆ ಹುಲ್ಲು ಆವೃತಗೊಂಡಿತ್ತಂತೆ. ಆ ಭೂಮಿಯು ಹೊಳಿತಾ ಇತ್ತಂತೆ. ಹೇಗಿದೆ ನೋಡಿ ಆ ಪರ್ವತ ಹೇಗಿತ್ತು. ಅಲ್ಲಿಗೆ ಇಂತಹ ಪರ್ವತದ ಮೇಲೆ ವಿಹಾರಕ್ಕಾಗಿ ಯಾರ್ಯಾರು ಬರ್ತಿದ್ರಂತೆ ಗೊತ್ತಾ? ಈಗ ನಾವೊಂದು ವಾಕಿಂಗ್ ಅಂತ ಹೋಗ್ತೇವೆ. ಈಗ ತುಂಬಾ ದೂರದಿಂದ ನಾವೇನ್ ಮಾಡ್ತೇವೆ, ಬೆಂಗಳೂರಲ್ಲಿ ಲಾಲ್ಬಾಗಿ ವಾಕಿಂಗ್ ಹೋಗ್ತೇವೆ. ಅಂದ್ರೆ 5-6 ಕಿಲೋಮೀಟರ್ 7 ಕಿಲೋಮೀಟರ್ ಇದ್ರೂ ಕೂಡ ಕಾರ್ ಓಡಿಸ್ಕೊಂಡು ಹೋಗಿ ಆ ಪಾರ್ಕ್ ಎದುರಿ ಹೊರಗಡೆ ನಿಲ್ಲಿಸಿ ಲಾಲ್ಬಾಗಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೇವೆ ಅಲ್ವಾ? ಯಾಕೆಂದ್ರೆ ಅಲ್ಲಿ ಚೆನ್ನಾಗಿದೆ, ಪರಿಸರ ಚೆನ್ನಾಗಿರುತ್ತೆ, ಗಾಳಿ ಬರುತ್ತೆ, ಎಷ್ಟೋ ಜನ ಬರ್ತಾರೆ, ಚೆನ್ನಾಗಿರುತ್ತೆ ಅನ್ನುವಂಥ ಉದ್ದೇಶ. ಹಾಗೆ ಈ ತ್ರಿಕೂಟ ಪರ್ವತದ ಒಂದು ಕಾಂತಿ ಎಷ್ಟಿತ್ತಪ್ಪ ಅಂದ್ರೆ, ಅದರೊಳಗೆ ವಿಹಾರಕ್ಕಾಗಿ ಯಾರ್ಯಾರು ಬರ್ತಿದ್ರಂತೆ ಗೊತ್ತಾ? ಸಿದ್ಧ, ಚಾರಣ, ಗಂಧರ್ವ, ವಿದ್ಯಾಧರ, ಮಹೋರಗೈಹಿ, ಕಿನ್ನರೈಹಿ, ಅಪ್ಸರೋಭಿಶ್ಚ ಕ್ರೀಡದ್ಭಿಹಿ ಜುಷ್ಟಕಂದರಃ. ಅದರ ಒಂದು ತ್ರಿಕೂಟ ಪರ್ವತದೊಳಗೆ ಒಂದು ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ನಾಗರು, ಕಿನ್ನರರು, ಅಪ್ಸರೆಯರು ಮುಂತಾದವರೆಲ್ಲರೂ ಕೂಡ ವಿಹಾರ ಮಾಡೋದಿಕ್ಕೆ ಬರ್ತಿದ್ರಂತೆ. ಆ ತ್ರಿಕೂಟ ಪರ್ವತದ ಅಲ್ಲಲ್ಲಿ ಗುಹೆಗಳಿತ್ತಂತೆ. ಅವ್ರು ಯಾರು ಅವ್ರವ್ರ ಲೋಕಕ್ಕೆ ಹೋಗ್ತಿರ್ಲಿಲ್ವಂತೆ, ಆ ಗುಹೆಗಳಲ್ಲೇ ಇದ್ದು ಬಿಡ್ತಿದ್ರಂತೆ. ಯಾಕೆ? ಆ ಪರ್ವತ ಅಷ್ಟು ಚೆನ್ನಾಗಿತ್ತಂತೆ, ಆ ತ್ರಿಕೂಟ ಪರ್ವತ. ಯತ್ರ ಸಂಗೀತ ಸನ್ನಾದೈಹಿ ನದದುದ್ ಗುಹಮರ್ಷಯ ಅಭಿಗರ್ಜಂತಿ ಹರಯಃ ಶ್ಲಾಘಿನಃ ಪರಶಂಕಯ. ಅಲ್ಲಿ ಒಂದೊಂದು ಗುಹೆ ಒಳಗೆ ಒಂದೊಂದು ಶಬ್ದಗಳು ಕೇಳಿಸ್ತಿತ್ತಂತೆ. ಒಂದು ಗುಹೆಯಿಂದ ಸಂಗೀತದ ಶಬ್ದ, ಒಂದು ಗುಹೆಯಲ್ಲಿ ವಾದ್ಯದ ಶಬ್ದ, ಒಂದು ಗುಹೆಯಲ್ಲಿ ಸಿಂಹಗಳ ಘರ್ಜನೆ, ಒಂದು ಗುಹೆಯಲ್ಲಿ ಒಂದೊಂದು ಪೊಟರೆ ಒಳಗೆ ಒಂದೊಂದು ಪಕ್ಷಿಗಳ ಒಂದು ಕಲರವ, ಎಲ್ಲವೂ ಕೂಡ ಕೇಳಿಸ್ತಿತ್ತಂತೆ. ಅಷ್ಟೇ ಅಲ್ಲ, ಪರ್ವತದ ತೊಪ್ಪಲು ಪ್ರದೇಶ ಬಗೆ ಬಗೆಯ ಕಾಡು ಮೃಗಗಳ ಹಿಂಡಿನಿಂದ ಕೂಡಿತ್ತಂತೆ. ಅನೇಕ ವೃಕ್ಷಗಳಿಂದ ತುಂಬಿತ್ತಂತೆ ಮತ್ತು ದೊಡ್ಡ ದೊಡ್ಡ ಉದ್ಯಾನವನಗಳಿತ್ತಂತೆ. ಅಲ್ಲಿ ಪಕ್ಷಿಗಳೆಲ್ಲವೂ ಸುಮಧುರವಾಗಿ ಧ್ವನಿಯನ್ನ ಮಾಡ್ತಾ ಇದ್ವಂತೆ. ಆ ತ್ರಿಕೂಟ ಪರ್ವತದಲ್ಲಿ ನದಿಗಳು, ಸರೋವರಗಳು, ಆ ಎಲ್ಲದರೊಳಗೂ ಕೂಡ ನಿರ್ಮಲವಾದ ನೀರು ಯಾವಾಗಲೂ ಹರಿತಾ ಇರ್ತಿತ್ತಂತೆ. ಮತ್ತಿನ್ನೇನು, ಆ ನದಿಗಳ ದಡದಲ್ಲಿ ದೊಡ್ಡ ದೊಡ್ಡ ಮಣಿಗಳು ಬಿದ್ದಿತ್ತಂತೆ. ಕಲ್ಲಲ್ಲ, ನವರತ್ನದ ಮಣಿಗಳು ಬಿದ್ದಿತ್ತಂತೆ. ಅಂತಹ ಒಂದು ಸರ್ವಶ್ರೇಷ್ಠವಾದಂತಹ ಪರ್ವತ. ಅಷ್ಟೇ ಅಲ್ಲ, ಮತ್ತಿನ್ನೇನು, ಆ ಒಂದು ನೀರು ಕೂಡ, ಅದರೊಳಗಿರುವಂತಹ ನೀರು ಕೂಡ ಅತ್ಯಂತ ಶುದ್ಧವಾಗಿತ್ತಂತೆ, ಸುಗಂಧ ಭರಿತವಾಗಿತ್ತಂತೆ. ಆ ಪರ್ವತದ ನೀರು ಹರಿದಿತ್ತಲ್ಲ, ಸುಗಂಧ ಭರಿತವಾಗಿ ಇರ್ತಿತ್ತಂತೆ, ತಂಗಾಳಿ ಬೀಸ್ತಾ ಇತ್ತಂತೆ. ಆ ಪರ್ವತ ರಾಜನಾದಂತಹ ತ್ರಿಕೂಟದಲ್ಲಿ ಭಗವತ್ ಪ್ರೇಮಿಗಳು, ಭಕ್ತರು ವಾಸ ಮಾಡ್ತಿದ್ರಂತೆ. ಮತ್ತಿನ್ನೇನು, ಭಗವಂತನಾದಂತಹ ವರುಣನ ಒಂದು ಉದ್ಯಾನ ಇತ್ತಂತೆ.
ಆ ಉದ್ಯಾನಕ್ಕೆ ಹೆಸರು ಋತುಮಾನ್ ಅಂತ, ಒಂದು ಪಾರ್ಕ್, ಅದಕ್ಕೆ ಹೆಸರು ಎಂಥದ್ದು ಋತುಮಾನ್ ಅಂತ. ಅದರೊಳಗೆ ಅನೇಕ ಜನ ದೇವತೆಗಳು ಬಂದು ವಿಹಾರವನ್ನ ಮಾಡ್ತಾ ಇದ್ರಂತೆ, ದೇವತೆಗಳು ಬಂದು ವಿಹಾರ ಮಾಡ್ತಿದ್ರಂತೆ. ನೋಡಿ, ಇಲ್ಲೊಂದಷ್ಟು ಮರಗಳ ಹೆಸರನ್ನ ಹೇಳ್ತೇನೆ. ಏನಕ್ಕೆ ಇದನ್ನು ವರ್ಣನೆ ಮಾಡ್ತಾ ಇದ್ದೇನೆ ಅಂದ್ರೆ, ಪುರಾಣ ಅಂದ್ರೆ ಹೀಗೇನೆ. ಅಲ್ಲಿ ಒಂದು ವಸ್ತುವನ್ನ ಮನಸ್ಸಿಗೆ ಅಚ್ಚಳಿಯದೆ ನಮಗೆ ಮೂಡಿಸುತ್ತೆ. ಅಲ್ಲಿ ಯಾವ ಯಾವ ವೃಕ್ಷಗಳಿತ್ತಂತೆ ಗೊತ್ತಾ? ಒಂದು ವಿಶೇಷ ಏನು ಅಂದ್ರೆ, ಆ ತ್ರಿಕೂಟ ಪರ್ವತದೊಳಗಿದ್ದಂತಹ ಮರಗಳು ಗಿಡಗಳು 360 ವರ್ಷ ಪ್ರತಿ ವರ್ಷದ ಎಲ್ಲಾ ಋತುವಿನಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಕೂಡ ಹಣ್ಣನ್ನು ಬಿಡ್ತಿದ್ವಂತೆ. ಹೂವುಗಳು ಯಾವಾಗಲೂ ಕೂಡ ಅರಳಿ ನಿಲ್ತಿತ್ತಂತೆ. ಅಷ್ಟೇ ಅಲ್ಲ, ಅಲ್ಲಿ ಯಾವ್ಯಾವಿತ್ತು ಅಂದ್ರೆ ಮಂದಾರ ವೃಕ್ಷ, ಪಾರಿಜಾತ, ಪಾಟಲ, ಅಶೋಕ, ಸಂಪಿಗೆ ಮುಂತಾದಂತಹ ಬಗೆ ಬಗೆಯ ಹೂವಿನ ಮರಗಳಿತ್ತಂತೆ. ಅಷ್ಟೇ ಅಲ್ಲ, ಮತ್ತಿನ್ನೇನು, ಅಲ್ಲಿ ಅಮಟೆ, ಮೊರಟೆ, ಮಾವು, ಹಲಸು, ಅಡಿಕೆ, ತೆಂಗು, ಖರ್ಜೂರ, ಮಾದಳ, ಹಿಪ್ಪೆ, ಸಾಲ, ತಾಳೆ, ಹೊಂಗೆ, ಹೊನ್ನೆ ಮರ, ಕೆಂಪು ಮತ್ತಿ ಮರ, ಅತ್ತಿ ಮರ, ಜಲ್ಲಿ ಮರ, ಆಲದ ಮರ, ಮುಳ್ಳು ಮುತ್ತುಗ, ಶ್ರೀಗಂಧದ ಮರ, ಬೇವಿನ ಮರ, ಕೆಂಗಾಂಚಲ, ಸರಳ, ದೇವದಾರು, ದ್ರಾಕ್ಷಿ, ಕಬ್ಬು, ಬಾಳೆ, ನೇರಳೆ, ಎಲಚಿ ಮರ, ತಾಳೆ ಮರ, ರುದ್ರಾಕ್ಷಿಯ ಮರ, ಅಳಲೆ ಮರ, ನೆಲ್ಲಿ ಮರ, ಬಿಲ್ಲಪತ್ರೆ, ಬೇಲ, ನಿಂಬೆ, ಗೇರು ಮುಂತಾದಂತಹ ಎಷ್ಟು ಮರಗಳಿದೆಯೋ ನೋಡಿ. ಅವಕ್ಕೆಲ್ಲ ಸಂಸ್ಕೃತ ಹೆಸರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಮಧುಕೈಹಿ, ಸಾಲತಾಲೈಶ್ಚ, ತಾಮಲೈಹಿ, ಅಸನಾರ್ಜುನೈಹಿ, ಅರಿಷ್ಟೋದುಂಬರ ಪ್ಲಕ್ಷೈಹಿ, ವಟೈಹಿ, ಕಿಂಶುಕ ಚಂದನೈಹಿ, ಪಿಚುಮಂದೈಹಿ, ಕೋವಿದಾರೈಹಿ, ಸರಳೈಹಿ, ಸುರದಾರುಭಿಹಿ, ದ್ರಾಕ್ಷಾ, ಇಕ್ಷುಹು, ಎಷ್ಟು ಹೆಸರುಗಳು, ಸಂಸ್ಕೃತದ ಹೆಸರುಗಳು. ಇಂತಹ ಒಂದು ಸುಂದರದಲ್ಲಿ ಒಂದು ತ್ರಿಕೂಟ ಪರ್ವತದೊಳಗೆ ಒಂದು ಸುಂದರವಾದಂತಹ ಒಂದು ಉದ್ಯಾನವನ, ಒಂದು ಸರೋವರ ಇತ್ತಂತೆ, ವಿಸ್ತಾರವಾದ ಸರೋವರ ಇತ್ತಂತೆ. ಅಲ್ಲಿ ಆ ಸರೋವರದೊಳಗೆ ಅರಳುತ್ತಾ ಇದ್ದಂತಹ ಹೂವುಗಳು ಚಿನ್ನ ಮತ್ತು ಬೆಳ್ಳಿದಂತೆ. ಏನ್ ಹೇಳಿ? ಆ ಸರೋವರದಲ್ಲಿ ಅರಳುತ್ತಿತ್ತಲ್ಲ ಹೂವು, ಚಿನ್ನ ಬೆಳ್ಳಿಯ ಹೂವುಗಳು ಅರಳುತ್ತಾ ಇತ್ತಂತೆ. ಮತ್ತಿನ್ನೇನು, ಕುಮುದ, ಉತ್ಪಲ, ಕಲ್ಹಾರ, ಶತದಲ ಮುಂತಾದಂತಹ ಕಮಲದ ಜಾತಿಗೆ ಸೇರಿದಂತಹ ಹೂವುಗಳಿವೆಲ್ಲ, ನೀರಿನಲ್ಲಿ ಬೆಳೆಯುವ ಹೂವುಗಳು, ಅವೆಲ್ಲವೂ ಕೂಡ ಆ ಒಂದು ಹೂವುಗಳು ಬೆಳೀತಾ ಇತ್ತಂತೆ. ಅದರೊಳಗೇನು ಹಂಸ, ನೀರು ಹಕ್ಕಿ, ಚಕ್ರವಾಕ, ತಾವರೆ ಹಕ್ಕಿ, ನೀರು ಕೋಳಿ, ಕೋಯಷ್ಟಿ, ನೀರು ಕಾಗೆ ಮುಂತಾದಂತಹ ಎಲ್ಲ ನೀರು ಪಕ್ಷಿಗಳು ಕಲ 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 ಶಬ್ದಗಳನ್ನು ಮಾಡ್ತಾ ಇದ್ವಂತೆ. ಅದರ ಸುತ್ತಲೂ ಕೂಡ ದೊಡ್ಡ ದೊಡ್ಡ ವೃಕ್ಷಗಳಿತ್ತಂತೆ. ಈಚಲ, ಬೆತ್ತ, ಜೊಂಡು, ಹುಬ್ಬೆ ಗಿಡ ಮುಂತಾದಂತಹ ದೊಡ್ಡ ದೊಡ್ಡ ನೀರಿನಲ್ಲಿ ಬೆಳೆಯುವಂತಹ ವೃಕ್ಷಗಳ ಸುತ್ತ ಆ ನೀರಿನಲ್ಲಿ ಬೆಳೆಯುವಂತಹ ಗಿಡಗಳು ಕೂಡ ಬೆಳೆದಿತ್ತಂತೆ. ಇಂತಹ ಒಂದು ಸರೋವರವು ಶೋಭಾಯಮಾನವಾಗಿತ್ತಂತೆ. ಒಂದು ದಿನ ಏನಾಯಿತು ಹೇಳ್ತಾರೆ, ತತ್ರೈಕದಾ ತದ್ಗಿರಿಕಾನನಾಶ್ರಯ ಕರೇಣುಭಿಃ ವಾರಣಯೂಥ ಪಶ್ಚರನ್ ಸಕಂಟಕಾನ್ ಕೀಚಕ ವೇಣುವೇತ್ರವತ್ ವಿಶಾಲಗುಲ್ಮಂ ಪ್ರರುಜನ್ ವನಸ್ಪತೀನ್. ಆ ಒಂದು ತ್ರಿಕೂಟ ಪರ್ವತದಲ್ಲಿ, ಆ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಹಲವಾರು ಹೆಣ್ಣಾನೆಗಳಿಂದ ಕೂಡಿದಂತಹ ಒಂದು ಗಜೇಂದ್ರ ವಾಸವಾಗಿತ್ತಂತೆ. ಯಾವತ್ತೂ ಕೂಡ ಆನೆ ಹೇಗೆ ವಾಸ ಮಾಡುತ್ತೆ ಅಂದ್ರೆ, ಒಂದು 8-10 ಹೆಣ್ಣಾನೆಗಳಿದ್ರೆ ಆ ಹೆಣ್ಣಾನೆಗಳನ್ನು ಕಾಪಾಡೋಕ್ಕೊಂದು ಸಲಗ ಇರುತ್ತೆ. ಆ ಸಲಗಕ್ಕೆ ಗಜೇಂದ್ರ ಅಂತ ಹೇಳ್ತಾರೆ. ಗಜೇಂದ್ರ ಅನ್ನೋ ಹೆಸರಲ್ಲ, ಏನದು, ಆ ಸಲಗಕ್ಕೆ ಗಜೇಂದ್ರ ಅಂತ ಹೇಳ್ತಾರೆ. ಅದು ಬಹಳ ಎತ್ತರವಾಗಿತ್ತಂತೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿತ್ತಂತೆ. ಆನೆಗಳಿಗೆಲ್ಲ ನಾಯಕನಾಗಿತ್ತಂತೆ. ಒಂದು ದಿನ ಅದೇ ಒಂದು ಪರ್ವತದಲ್ಲಿ ತನ್ನ ಸಂಗಾತಿಗಳಾದಂತಹ ಹೆಣ್ಣಾನೆಗಳಿಂದ ಕೂಡಿಕೊಂಡು ಅರಣ್ಯದೊಳಗಿದ್ದಂತಹ ಮುಳ್ಳುಗಳಿಂದ ಕೂಡಿದಂತಹ ಎಲ್ಲ ಬಿದಿರು ಗಿಡಗಳನ್ನು ಮುರಿತಾ ಧ್ವಂಸ ಮಾಡುತ್ತಾ ಅದು ಮುಂದಕ್ಕೆ ಸಾಕ್ತಿತ್ತಂತೆ. ನೋಡಿ, ಆನೆಗಳು ದಾರಿಯಲ್ಲಿ ನಡೆಯೋದಿಲ್ಲ, ಆನೆ ದಾರಿ ಮಾಡಿಕೊಂಡು ನಡೆಯುತ್ತೆ. ಅದಕ್ಕೆ ಆನೆ ನಡೆದದ್ದೇ ದಾರಿ ಅಂತ ಹೇಳೋದು. ಅದ್ರ ಮಧ್ಯೆ ಏನ್ ಬಂದ್ರೆ ಕಿತ್ತು ಪಕ್ಕಕ್ಕೆ ಹಾಕಿ ಮುಂದಕ್ಕೆ ಹೋಗುತ್ತದು.
ನಾವೆಲ್ಲ ಏನ್ ಮಾಡ್ತೇವೆ, ದಾರಿಲಿ ಹೋಗ್ತೇವೆ. ಆನೆ ಹಾಗಲ್ಲ. ಅದು ಆನೆ ಏನ್ ಮಾಡುತ್ತೆ, ತಾನು ಏನು ನಡೆಯುತ್ತೆ ಅದೇ ದಾರಿ, ಅದಕ್ಕೆ ತಾನು ನಡೆದದ್ದೇ ದಾರಿ ಅಂತ. ಹಾಗೆ ಅದರ ಮಧ್ಯೆ ಮಧ್ಯೆ ಏನು ಬರ್ತಿತ್ತು ಅದೆಲ್ಲವನ್ನು ಮುರಿದು ಅದು ಮುಂದಕ್ಕೆ ಹೋಗ್ತಿತ್ತಂತೆ. ಮುಂದೇನಾಯ್ತು, ಯದ್ಗಂಧ ಮಾತ್ರ ಧರಯೋ ಗಜೇಂದ್ರ ವ್ಯಾಘ್ರಾದಯೋ ವ್ಯಾಲಮೃಗಾ ಸಖಡ್ಗಾ ಮಹೋರಗಶ್ಚಾಪಿ ಭಯಾದ್ರವಂತೆ ಸಗೌರ ಕೃಷ್ಣಾ ಶರಭಾಶ್ಚಮರ್ಯಃ. ನೋಡಿ, ಆ ಗಜೇಂದ್ರ ವಾಸ ಮಾಡೋದ್ರಿಂದ, ವಾಸ ಕಾಡಲ್ಲಿ ಮಾಡ್ತಿದ್ರೋದ್ರಿಂದ ಸಿಂಹ, ಆನೆ, ಹುಲಿ, ಚಿರತೆ ಮುಂತಾದಂತಹ ಹಿಂಸ್ರ ಪ್ರಾಣಿಗಳು ಮತ್ತು ಸರ್ಪಗಳು, ಖಡ್ಗಮೃಗಗಳು, ಗೌರಮೃಗ, ಕೃಷ್ಣಸಾರ, ಶರಭ, ಚಮರಿ ಮೃಗ, ಇವೆಲ್ಲ ದುಷ್ಟ ಮೃಗಗಳು ಇವೆಲ್ಲವೂ ಕೂಡ ದೂರ ದೂರಕ್ಕೆ ಓಡಿ ಹೋಗ್ತಾ ಇತ್ತಂತೆ. ಗಜೇಂದ್ರ ವಾಸ ಮಾಡ್ತಾ ಇದ್ದಿದ್ರಿಂದ ತ್ರಿಕೂಟ ಪರ್ವತದಲ್ಲಿ ದುಷ್ಟ ಮೃಗಗಳೆಲ್ಲವೂ ಕೂಡ ದೂರದಲ್ಲಿ ಗಜೇಂದ್ರ ಇರುವ ಕಡೆಯಿಂದ ಪಲಾಯನವನ್ನ ಮಾಡ್ತಾ ಇದ್ದುವಂತವು. ಮತ್ತಿನ್ಯಾರು ಆನಂದ ಭರಿತವಾಗಿ ಕಾಡಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಹೇಳ್ತಾರೆ, ವೃಕಾವರಾಹ ಮಹಿಷರ್ಕ್ಷ ಶಲ್ಯಾಹ ಗೋಪುಚ್ಛಸಾಲ ವೃಕ ಮರ್ಕಟಾಶ್ಚ ಅನ್ಯತ್ರ ಕ್ಷುದ್ರಾ ಹರಿಣಾಶಾದಯ ಚರಂತ್ಯಭೀತಾ ಯದನುಗ್ರಹೇಣ. ತೋಳಗಳು, ಕಾಡು ಹಂದಿ, ಕಾಡು ಕೋಣಗಳು, ಕರಡಿಗಳು, ಮುಳ್ಳು ಹಂದಿ, ಗೋಪುಚ್ಛ, ನಾಯಿಗಳು, ಕೋತಿಗಳು, ಜಿಂಕೆ, ಮೊಲ ಮುಂತಾದಂತಹ ದುರ್ಬಲ ಪ್ರಾಣಿಗಳು ಆ ಗಜರಾಜನ ಕೃಪೆಯಿಂದ ನಿರ್ಭಯವಾಗಿ ಸಂಚಾರವನ್ನು ಮಾಡ್ತಾ ಇದ್ವಂತೆ. ಆ ತ್ರಿಕೂಟ ಪರ್ವತದಲ್ಲಿ ಯಾವ ಚಿಕ್ಕ ಚಿಕ್ಕ ಪ್ರಾಣಿಗಳಿತ್ತೋ ಅವುಗಳು ಆನಂದ ಭರಿತವಾಗಿ ಭಯರಹಿತವಾಗಿ ಓಡಾಡ್ಕೊಂಡಿದ್ವು. ಯಾವ ದೊಡ್ಡ ಪ್ರಾಣಿಗಳಿತ್ತು, ಹುಲಿ, ಸಿಂಹ, ಚಿರತೆ, ಖಡ್ಗಮೃಗ, ಅವೆಲ್ಲವೂ ಕೂಡ ಭಯದಿಂದ ಜೀವನವನ್ನು ಮಾಡ್ತಾ ಇತ್ತು ಅಂತ. ಯಾರಿರೋದ್ರಿಂದ? ಆ ಗಜೇಂದ್ರ ಇದ್ದಿದ್ರಿಂದ. ಒಮ್ಮೆ ಏನಾಯ್ತು, ಸಘರ್ಮ ತಪ್ತಃ ಕರಿಭಿಃ ಕರೇಣುಭಿಃ ವೃತೋ ಮದಚ್ಯುತ್ ಕಲಭೈರ ನುದ್ರುತಃ ಗಿರಿಂನಾ ಪರಿತಃ ಪ್ರಕಂಪಯನ್ ನಿವೇಶ್ಯಮಾಣೋ ಅಲಿಕುಲೈರ್ಮದಾಶನೈಃ. ಆ ಗಜರಾಜನ ಹಿಂದೆ ಹೆಣ್ಣಾನೆಗಳಿದ್ದಿದ್ವು. ಅದ್ರ ಮಧ್ಯದಲ್ಲಿ ಸಣ್ಣ ಸಣ್ಣ ಮರಿ ಆನೆಗಳು ಓಡಾಡ್ತಾ ಇದ್ವಂತೆ. ಮತ್ತೆ ಹಿಂದೆ ದೊಡ್ಡ ಗಂಡಾನೆಗಳು, ಹೆಣ್ಣಾನೆಗಳು ಎಲ್ಲವೂ ಕೂಡ ಅವನು ಸುತ್ತುವರಿತಿದ್ವಂತೆ. ಆ ಭಾರವಾದ ಹೆಜ್ಜೆಯಿಂದ ಪರ್ವತದ ಮೇಲೆ ನಡೆದುಕೊಂಡು ಹೋದ್ರೆ ಅಂತಹ ದೊಡ್ಡ ಪರ್ವತಗಳ ಮೇಲಿರುವ ಕಲ್ಲುಗಳೇ ನಡಗು ಹೋಗ್ತಿದ್ವಂತೆ. ಅಷ್ಟು ಎತ್ತರವಾಗಿ ಆ ರೀತಿಯಾಗಿ ಅವುಗಳಿತ್ತಿತ್ತಂತೆ. ಮತ್ತೆ ಯಾವ ಪರ್ವತವೇ ನಡುಗುತ್ತಿತ್ತಂತೆ ಅದರ ಗಂಡಸ್ಥಲ ಅಂದ್ರೆ ಇಲ್ಲಿಂದ ಯಾವಾಗಲೂ ಕೂಡ ಆ ಮದರಸ, ಆನೆಯ ಮದರಸ ಕೆಳಗಡೆ ಸೋರ್ತಾ ಇತ್ತಂತೆ. ಆ ಮದರಸವನ್ನ ಹೀರೋದಿಕ್ಕೆ ದುಂಬಿಗಳು ಅದರ ಸುತ್ತ ಸುತ್ತುತ್ತಾ ಇರ್ತಿದ್ವಂತೆ. ಆನೆಯ ಸುತ್ತ ಆ ದುಂಬಿಗಳು ಸುತ್ತುತ್ತಾ ಇದ್ವಂತೆ. ಭಾರೀ ಬಿಸಿಲು ಸಿಕ್ಕಾಬಟ್ಟೆ ಇತ್ತು. ಅದರಿಂದ ಮದ ಬೇರೆ ಹೀರ್ತಾ ಇದೆ, ದುಂಬಿಗಳು ತೊಂದರೆ ಕೊಡ್ತಾ ಇದೆ. ಆಗೇನಾಯ್ತು, ಘರ್ಮ ತಪ್ತಃ, ಆ ಗಜರಾಜನಿಗೆ ತುಂಬಾ ಒಂದು ಬಾಯಾರಿಕೆ ಆಗಿ ಹೋಯಿತು. ಮತ್ತು ಅವನ ಸಂಗಡಿಗರಿಗೂ ಕೂಡ ಬಾಯಾರಿಕೆ ಆಯಿತು. ಆಗ ಏನ್ ಮಾಡಬೇಕು ಅಂತ ಅಂದುಕೊಂಡಾಗ ನೋಡಿ, ಆ ಹಿಂದೆಲ್ಲ ಆ ಪ್ರಾಣಿಗಳಿಗೆ ಒಂದು ಘ್ರಾಣ ಶಕ್ತಿ ಇತ್ತು. ಘ್ರಾಣ ಅಂದ್ರೇನು? ವಾಸನೆ ನೋಡಿಕೊಂಡು ಅಲ್ಲಿ ಏನಿದೆ ಅಂತ ವಿಚಾರ ಮಾಡುವಂತಹ ಒಂದು ಶಕ್ತಿ, ಅದಕ್ಕೆ ಘ್ರಾಣ, ಒಂದು ವಾಸನೆಯ ಶಕ್ತಿ ಇತ್ತು. ಗಜೇಂದ್ರ ಸುಮ್ಮನೆ ಒಂದು ಕಣ್ಣು ಮುಚ್ಚಿ ಒಂದು ಉಸಿರನ್ನ ಎಳ್ಕೊಳ್ತಂತೆ. ಉಸಿರನ್ನ ಎಳ್ಕೊಂಡಾಗ ಓಹೋ, ಈ ದಿಕ್ಕಿನಿಂದ ನೀರಿನೊಳಗೆ ಅರಳುವಂತಹ ಹೂವುಗಳ ಪರಿಮಳ ಈ ದಿಕ್ಕಿನಿಂದ ಬರ್ತಾ ಇದೆ. ನೀರಿನೊಳಗೆ ಅರಳುವಂತಹ ಹೂವುಗಳು ಯಾವುದಿದೆ ಅವುಗಳ ಪರಿಮಳ ಈ ದಿಕ್ಕಿನಿಂದ ಬರ್ತಾ ಇದೆ. ಅಂದರೆ ಈ ದಿಕ್ಕಿನಲ್ಲಿ ನೀರಿನ ಸೆಲೆ ಇದೆ. ಈ ದಿಕ್ಕಲ್ಲಿ ಏನಿದೆ? ನೀರಿನ ಸೆಲೆ ಇದೆ ಅಂತ ಅಂದುಕೊಂಡು ಅದು ಆ ದಿಕ್ಕಿಗೆ ಪ್ರಯಾಣವನ್ನ ಮಾಡ್ತಂತೆ.
ಯಾವುದು? ಗಜೇಂದ್ರ. ಸರೋನಿಲಂ ಪಂಕಜರೇಣು ರೂಷಿತಂ ಜಿಘ್ರನ್ ವಿದೂರಾನ್ ಮದ ವಿಹ್ವಲೇಕ್ಷಣ ವೃತಸ್ವಯೂಥೇನ ತೃಷಾರ್ದಿತೇನ ತತ್ ಸರೋವರಾಭ್ಯಾಶಮಥಾಗ ಮದ್ರುತಂ. ನೋಡಿ, ಇದೇ ರೀತಿಯಾದಂತಹ ಪರೀಕ್ಷೆ ಮಹಾಭಾರತದಲ್ಲಿ ಒಂದು ಕಡೆಗೆ ಬರುತ್ತೆ. ಅದಕ್ಕೆ ಆರಣೀಯ ಪರ್ವ ಅಂತ ಹೇಳ್ತಾರೆ. ಅರಣಿ ಪರ್ವ ಅಂತ ಅಂದ್ರೆ ವನವಾಸವನ್ನು ಮುಗಿಸಿಕೊಂಡು ಅಜ್ಞಾತವಾಸಕ್ಕೆ ಹೋಗೋದಿಕ್ಕೆ ಒಂದು ಸ್ವಲ್ಪ ದಿನಗಳ ಮುಂಚೆ ಪಾಂಡವರು ಆ ಒಬ್ಬ ಬ್ರಾಹ್ಮಣ ಅಗ್ನಿಹೋತ್ರಿಯ ಅರಣಿಯನ್ನ ಒಂದು ಜಿಂಕೆ ಓಡ್ತಾ ಇರುತ್ತೆ, ಅದರ ಕೊಂಬಿಗೆ ಆ ಅರಣಿ ಸಿಗಾಕೊಂಡ್ಬಿಡುತ್ತೆ. ಅದನ್ನ ಬೆನ್ನಟ್ಟಿಕೊಂಡು ಪಾಂಡವರು ಹೋಗ್ತಾರೆ. ಅವನಿಗೆ ಅರಣಿ ವಾಪಸ್ ಕೊಡ್ತಾರೆ. ಆ ಜಿಂಕೆ ಛಂಗ್ 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 ಅಂತ ನೆಗೆದು ಹೋಗುತ್ತೆ. ಬಹಳ ದೂರ ಹೋಗಿ ಅದು ಮಾಯವೂ ಆಗೋಗುತ್ತೆ. ಈ ಪಾಂಡವರಿಗೆ ಬೆನ್ನಟ್ಟಿ ಬಂದಿದ್ರಿಂದ ಬಹಳ ಬಾಯಾರಿಕೆ ಆಗೋಗುತ್ತೆ. ಆಗ ಧರ್ಮರಾಜ ಒಂದು ಮಾತನ್ನ ಹೇಳ್ತಾರೆ, ನಕುಲ, ಒಂದು ಮರದ ಮೇಲೆ ಹತ್ತಿ ನೋಡಪ್ಪ, ಯಾವ ದಿಕ್ಕಿನಲ್ಲಿ ನೀರಿನಲ್ಲಿ ಹಾರುವಂತಹ ಪಕ್ಷಿಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಮತ್ತು ಯಾವ ದಿಕ್ಕಿನಿಂದ ಈ ನೀರಿನಲ್ಲಿ ಬೆಳೆಯುವ ಹೂವುಗಳ ಪರಿಮಳ ಬರ್ತಾ ಇದೆ ಅನ್ನೋದನ್ನು ಗಮನಿಸು ಅಂತ ಹೇಳಿ ಒಂದು ಮರ ಹತ್ತಿ ನೋಡಿ ಆ ದಿಕ್ಕಿಗೆ ಅವರು ಹೋಗ್ತಾರೆ, ಸರೋವರದ ಬಳಿ. ಅಲ್ಲಿ ಯಕ್ಷ ಪ್ರಶ್ನೆ ಶುರುವಾಗುತ್ತೆ. ಸರೋವರದ ನೀರು ನೀನು ಕುಡಿಬೇಡಪ್ಪ, ಇದು ನನ್ನ ಸರೋವರ ಅಂತ ಹೇಳ್ತಾರೆ. ನಕುಲ, ಸಹದೇವ, ಭೀಮ, ಅರ್ಜುನ ಎಲ್ಲ ಬಿದ್ದು ಹೋಗ್ತಾರೆ. ಗತಪ್ರಾಣ, ಪ್ರಾಣವನ್ನೇ ಕಳ್ಕೊತಾರೆ. ಬಿದ್ದು ಮೂರ್ಛೆ ಬೀಳೋದಲ್ಲ, ಪ್ರಾಣವನ್ನೇ ಕಳ್ಕೊಳ್ತಾರೆ. ಆಮೇಲೆ ಧರ್ಮರಾಜ ಬಂದಾಗ ಕೈಯಲ್ಲಿ ನೀರು ಹಿಡ್ಕೊಂಡಾಗ ಯಕ್ಷ ಹೇಳುತ್ತೆ, ಇದು ನನ್ನ ಕೊಡ ಅಂದಾಗ ಬಿಡ್ತಾನೆ. ಪ್ರಶ್ನೆ ಕೇಳಪ್ಪ. ಅವನು ಹೇಳ್ತಾನೆ, ನಾನು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಟ್ಟು ನೀನು ಸ್ವೀಕಾರ ಮಾಡಪ್ಪ ಅಂತ ಹೇಳಿದಾಗ ಮತ್ತವನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟು ಆ ನಂತರ ನೀರನ್ನು ಸ್ವೀಕರಿಸುವುದರ ಜೊತೆಗೆ ತನ್ನ ತಮ್ಮಂದಿರನ್ನ ಬದುಕಿಸಿಕೊಳ್ತಾನೆ. ಮತ್ತೆ ತಾನು ಅಜ್ಞಾತವಾಸಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ತಿಳಿಸಿಕೊಡುತ್ತದೆ. ನೀನು ಅಜ್ಞಾತವಾಸಕ್ಕೆ ಯಾವ ಊರಿಗೆ ಹೋಗಬೇಕು ಅನ್ನೋದನ್ನ ಅದು ಹೇಳುತ್ತೆ. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನೀರಿನ ನಮಗೂ ಈ ಬೆಂಗಳೂರು ನಗರದಲ್ಲಿ ಈ ಗಾಡಿಯ ಹೊಗೆ ವಾಸನೆ ಬಿಟ್ಟು ಇನ್ನೊಂದು ವಾಸನೆ ನಮಗೆ ಗೊತ್ತಿಲ್ಲ. ಈ ಬಸ್ ಹೋಯ್ತು, ಲಾರಿ ಹೋಯ್ತು ಅಂದ್ರೆ ನಮ್ಮ ಮೂಗಿಗೆ ಆ ಒಂದು ಸುಟ್ಟ ಸೀಮೆಣ್ಣೆ ವಾಸನೆ, ಡೀಸೆಲ್ ವಾಸನೆ ಬಿಟ್ರೆ ಇನ್ನು ಯಾವುದೂ ನಮ್ಮ ಮೂಗಿಗೆ ತಟ್ಟಿಲ್ಲ. ಯಾವ ಹೂ ವಾಸನೆ ಬರ್ತಿದೆ ಹೇಳಿ ನೋಡೋಣ. ಒಮ್ಮೆಯಾದರೂ ಆಕಾಶದೊಳಗಿರುವ ಪೂರ್ಣ ನಕ್ಷತ್ರವನ್ನು ನೋಡಕ್ಕಾಗತ್ತ? ಈ ಫ್ಲಡ್ ಲೈಟ್, ದೊಡ್ಡ ದೊಡ್ಡ ಲೈಟ್ಗಳಲ್ಲಿ ಆಕಾಶದಲ್ಲಿರೋ ತಾರೆಗಳನ್ನು ನೋಡಕ್ಕಾಗ್ತಿಲ್ಲ. ಶಬ್ದದ ಒಂದು ಮಾಲಿನ್ಯದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸ್ಪೀಕರ್ ಹಾಕೊಂಡು ಹೇಗೆ ಕಿರುಚ್ತಾರೆ, ಆ ಕಿರುಚುವಂತ ಸಂದರ್ಭ ಒಂದು ಪಕ್ಷಿಗಳ ಕಲರವ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾವುಗಳು ಒಂದು ಪ್ರಾಣಿಗಳ ತರಹ ಈ ಬೆಂಗಳೂರು ನಗರದಲ್ಲಿ ಇದ್ಕೊಂಡಿದ್ದೀವಿ ಅಷ್ಟೇ. ಯಾವ ಒಂದು ಪ್ರಕೃತಿ ಸೌಂದರ್ಯವನ್ನು ಅರಿದೆ, ಬರೀ ಧೂಳು ಧುಮ್ಮ ಇವನ್ ಕುಡ್ಕೊಂಡು ಇಲ್ಲಿದೆ. ಅದು ಏಕಾಂತದಲ್ಲಿದ್ದಂತಹವರಿಗೆ ಗೊತ್ತು. ಈಗಲೂ ಕೂಡ ಕಾಡಿನಲ್ಲಿರುವಂತಹ ಜನರು ಯಾವುದಾದ್ರೂ ಕ್ರೂರ ಮೃಗಗಳು ಹೋಗಿದೆಯಾ, ಯಾವ ದಿಕ್ಕಲ್ಲಿ ಹೋಗಿದೆ ಅನ್ನೋದನ್ನ ಗಮನಿಸೋಕ್ಕೆ ಈಗ ಹುಲಿ ಕಾರ್ಯಾಚರಣೆ ಅಂತೆಲ್ಲ ಮಾಡ್ತಾರಲ್ಲ, ಅಲ್ಲಿ ಈ ಕಾಡಲ್ಲಿ ವಾಸ ಮಾಡುವಂತಹ ಜನರನ್ನ ಕರೆದುಕೊಂಡು ಈ ಅರಣ್ಯ ಅಧಿಕಾರಿಗಳು ಹೋಗ್ತಾರೆ. ಅವರು ನೋಡ್ತಾರೆ ಎಲ್ಲಿ ಹುಲಿ ಹೋಗಿದೆ, ಆ ಒಂದು ಕಾಲು ಗುರುತು, ಅದರ ಒಂದು ಮಲ, ಇವುಗಳನ್ನೆಲ್ಲ ನೋಡಿ ಅದು ಗುರುತು ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹಿಂದಿತ್ತು ಈ ಒಂದು ವಿದ್ಯೆ, ದೊಡ್ಡ ವಿದ್ಯೆ ಇದು, ತುಂಬಾ ದೊಡ್ಡ ವಿದ್ಯೆ. ಬರೀ ಶಬ್ದ ಮತ್ತು ವಾಸನೆ, ಗಂಧ ಇವುಗಳಿಂದಲೇ ಯಾವ ದಿಕ್ಕಲ್ಲಿ ಏನಿದೆ ಅಂತ ತಿಳಿದುಕೊಳ್ತಾ ಇದ್ರು, ಏನು ಬರ್ತಾ ಇದೆ ಅಂತ. ಅದಕ್ಕೆ ಶಬ್ದವೇದಿ. ಬಾಣಗಳನ್ನೆಲ್ಲ ಬಿಡೋರು ಬರೀ ಶಬ್ದವನ್ನ ಕೇಳಿಕೊಂಡು, ಶಬ್ದವೇದಿ ಬಾಣ ಅದು. ಏನಾಯ್ತು, ಆ ದೂರದಲ್ಲಿರುವಂತಹ ಆ ನದಿಯಲ್ಲಿ ಅರಳುವ, ನೀರಿನಲ್ಲಿ ಅರಳುವ ಕಮಲದ ಹೂವಿನ ವಾಸನೆಯ ಜಾಡನ್ನ ಹಿಡಿದು ಅದು ಆ ಸರೋವರದ ಬಳಿಗೆ ಬಂತಂತೆ. ಆ ಸರೋವರದ ಬಳಿಗೆ ಬಂದಾಗ ನೋಡಿ, ಅದು ವೇಗವಾಗಿ ನಡೀತಾ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಸರೋವರದ ಬಳಿಗೆ ಬಂತು. ಏನಾಯ್ತು ಆಮೇಲೆ? ವಿಗಾಹ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರವಿಂದೋತ್ ಫಲರೇಣು ವಾಸಿತಂ
ಪಪೌ ನಿಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನಮದ್ಭಿಃ ಸ್ತಪಯನ್ ಕತಕ್ಲಮಃ. ಆ ಸರೋವರದ ನೀರು ಅತ್ಯಂತ ನಿರ್ಮಲವಾಗಿತ್ತಂತೆ, ಅಮೃತದಂತೆ ಮಧುರವಾಗಿತ್ತಂತೆ. ಚಿನ್ನದ ಕಮಲದ ಮತ್ತು ಕನ್ನೈದಿಲೆಯ ಪರಾಗದಿಂದ ಸುಗಂಧಿತವಾಗಿತ್ತಂತೆ. ಗಜೇಂದ್ರನು ಮೊದಲಿಗೆ ಆ ಸರೋವರದಲ್ಲಿ ಇಳಿದಂತೆ ತನ್ನ ಸೊಂಡಲಿನಿಂದ ನೀರನ್ನು ಎತ್ತಿ 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 ಯಥೇಚ್ಛವಾಗಿ ನೀರನ್ನು ಕೊಡುತ್ತಂತೆ. ಯಾರು? ಗಜೇಂದ್ರ. ಆ ನಂತರ ಆ ನೀರಿನಲ್ಲಿ ಸ್ನಾನ ಮಾಡಿ ದಣಿವನ್ನ ಆರಿಸಿಕೊಂಡಂತೆ. ದಣಿವನ್ನ ಆರಿಸಿಕೊಂಡಂತೆ ಆ ಗಜೇಂದ್ರ. ಆಮೇಲೆ ಏನು ಮಾಡ್ದ? ಸಪುಷ್ಕರೇಣೋ ಧೃತಶೀಕರಾಂಬುಭಿಃ ನಿಪಾಯಯನ್ ಸ್ತಪಯನ್ ಯಥಾಗೃಹೀ ಘೃಣೀಕರೇಣೋ ಕಲಭಾಂಶ್ಚ ದುರ್ಮದಃ ನಾಚಷ್ಟಕೃಚ್ಛ್ರಂ ಕೃಪಣಃ ಅಜಮಾಯಯ. ಆ ಗಜೇಂದ್ರನು ದೊಡ್ಡ ಗೃಹಸ್ಥ ಮನುಷ್ಯನಂತೆ ಮೋಹಗ್ರಸ್ತನಾಗಿ ಬಿಟ್ಟಂತೆ. ಅಷ್ಟೇ ಅಲ್ಲ, ತನ್ನ ಸೊಂಡಲಿನಿಂದ ನೀರನ್ನೆತ್ತಿ ಎತ್ತಿ ಚೆಲ್ತಾ ತನ್ನ ಸಂಗಡಿಗರಾದಂತಹ ಆ ಹೆಣ್ಣಾನೆಗಳ ಮೇಲೆ ಅವನು ನೀರನ್ನು ಹಾಕೋದಿಕ್ಕೆ ಶುರು ಮಾಡಿದಂತೆ. ನೀರನ್ನು ಹಾಕೋದಿಕ್ಕೆ ಶುರು ಮಾಡಿದಂತೆ. ಆ ಮರಿಗಳ ಮೇಲೆ ನೀರನ್ನು ಹಾಕ್ತಾ ಸ್ನಾನವನ್ನು ಮಾಡಿಸಿದಂತೆ. ಮತ್ತಿನ್ನೇನು, ಅವರ ಸೊಂಡಲಿನೊಳಗೆ ತನ್ನ ಒಂದು ಸೊಂಡಲನ್ನು ಹಾಕಿ ನೀರನ್ನು ಕುಡಿಸಿದಂತೆ. ಯಾರೋ? ಗಜೇಂದ್ರ. ನೋಡಿ, ಆದರೆ ಆ ಗಜೇಂದ್ರನಿಗೆ ಗೊತ್ತಿಲ್ಲ, ಭಗವಂತನ ಒಂದು ಮಾಯೆಯಿಂದ ಮೋಹಿತನಾದಂತಹ ಗಜೇಂದ್ರನು ಉನ್ಮತ್ತನಾಗಿ ಬಿಟ್ಟನಂತೆ. ಮೈ ಮರೆತು ಬಿಟ್ಟ. ನಾವುಗಳು ಅಷ್ಟೇ, ಈ ಪ್ರಪಂಚದ ಹೊಡೆತಕ್ಕೆ ಸಿಗ ಹಾಕಿಕೊಂಡಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಈ ಒಂದು ವಿಷಯಗಳಿಗೆ ಸಿಗ ಹಾಕ್ಕೊಂಡಾಗ ನಮ್ಮನ್ನ ನಾವು ಮರೆತು ಬಿಡ್ತೇವೆ. ಆಗ ಏನಾಯ್ತು? ಉನ್ಮತ್ತನಾಗಿಬಿಟ್ಟಂತೆ. ಏನಾಯ್ತು? ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗ್ಲಿಲ್ಲ, ತನ್ನ ತಲೆಯ ಮೇಲೆ ಒಂದು ದೊಡ್ಡದಾದಂತಹ ಒಂದು ಅಪಾಯ ಹೊಂಚು ಹಾಕ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ. ಆ ಬಡಪಾಯಿಗೆ ಗೊತ್ತೇ ಆಗ್ಲಿಲ್ವಂತೆ, ತನ್ನ ತಲೆ ಮೇಲೊಂದು ಅಪಾಯ ಬಂದು ಕೂತಿದೆಯಪ್ಪ, ಅಪಾಯ ಬಂದು ಹೊಂಚು ಹಾಕ್ತಾ ಇದೆ ಅನ್ನೋದು ಆ ಗಜೇಂದ್ರನಿಗೆ ಗೊತ್ತಾಗ್ಲಿಲ್ಲ. ಆ ಅಪಾಯ ಏನು ಮತ್ತು ಆ ಗಜೇಂದ್ರನು ಹೇಗೆ ಆ ಅಪಾಯದಿಂದ ಪಾರಾದ ಅನ್ನುವುದನ್ನು ನಾಳೆಯ ದಿನ ಉಪನ್ಯಾಸದಲ್ಲಿ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ ಗಜೇಂದ್ರ ಮೋಕ್ಷದ ಮೊದಲನೇ ದಿನದ ಒಂದು ಉಪಸಂಹಾರವನ್ನು ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.